ಕಣ್ಣು ಬಿಟ್ಕೊಂಡು ಧ್ಯಾನ ಮಾಡೋಕ್ಕೆ ಸಾಧ್ಯವಾ? ಯಾಕಾಗಲ್ಲ? ವಾವ್. ಸೊ ಧ್ಯಾನ ಅನ್ನೋದು ಕಣ್ಣು ಬಿಟ್ಕೊಂಡು ಕೂಡ ಮಾಡ್ಬೋದು ಅನ್ನೋದು ನನಗೆ ಗೊತ್ತಿರಲ್ಲ ಗುರುಜಿ. ತುಂಬ ಒಂದು ಹೊಸ ಕಾನ್ಸೆಪ್ಟ್ ಕೇಳ್ದಂಗೆ ಅನ್ನಿಸ್ತಾ ಇದೆ ನನಗೆ. ಈಗ ನಿಮ್ಮ ದೇಹದಲ್ಲಿ ಮನಸ್ಸೆಲ್ಲಿದೆ ಅಂತ ಕೇಳಿದ್ರೆ ನೀವೇನಂತ ಹೇಳ್ತೀರಾ ಅಲ್ವಾ? ಸೊ ಮನಸ್ಸು ಹೃದಯ ಅಂದಿದ ತಕ್ಷಣ ಒಂದೇ ಕಡೆ ಒಂದೇ ಜಾಗದಲ್ಲಿ ಇರಲ್ಲ, ನಾವು ಹೊಂದ್ಕೊಂತೀವಿ. ನಮ್ಮ ಒಳಗಿನ ಥಾಟ್ಸ್ ಎಲ್ಲಿಂದ ಬರ್ತಿದೆ, ಯಾಕೆ ಬರ್ತಿದೆ, ಅದನ್ನು ನಾವು ಕಂಟ್ರೋಲ್ ಮಾಡೋ ಸಾಧ್ಯತೆಗಳು ಇದೆಯಾ ಗುರುಜಿ ಅದರಲ್ಲಿ? ಆವಾಗ ಹೆಂಗಿರುತ್ತೆ ಅಂದರೆ ಈ ಥರ ಆಲೋಚನೆಗಳು ಬರಬೇಕು ಅಂದ್ಕೊಂಡ್ರೆ ಆ ಥರ ಆಲೋಚನೆಗಳು ಬರ್ತದೆ. ಸೊ ಮೌನಕ್ಕೂ ಧ್ಯಾನಕ್ಕೂ ಏನಾದರೂ ಹೊಂದಾಣಿಕೆ ಇದೆಯಾ ಅಥವಾ ಏನಾದರೂ ವ್ಯತ್ಯಾಸಗಳಿದೆಯಾ ಅದರಲ್ಲಿ, ಮೌನ ಮತ್ತು ಧ್ಯಾನದಲ್ಲಿ ಗುರುಜಿ? ಹತ್ತಿರದಿಂದ ನೋಡೋದಕ್ಕೆ ಇದಕ್ಕೊಂದು ಸ್ಥಿತಿ ಬೇಕಾಗುತ್ತೆ, ಅದನ್ನು ನಾವು ಧ್ಯಾನ ಅಂತ ಕರಿತೀವಿ. ತಪಸ್ವಿಗಳು ಇವ್ರುಗಳು ಮಾತ್ರ ಧ್ಯಾನ ಮಾಡೋಕ್ಕೆ ಸಾಧ್ಯ ಅಥವಾ ನನ್ನಂಥ ಸಾಮಾನ್ಯನೂ ಕೂಡ ಧ್ಯಾನ ಮಾಡ್ಬೋದಾ ಗುರುಜಿ? ನೋಡಿ, ಒಬ್ಬ ಹಿಮಾಲಯದಲ್ಲಿ ಕುತ್ಕೊಂಡಿರೋವಂಥ ಯೋಗಿಗೂ ಕೂಡ ನಿಮಗೂ ಕೂಡ ಏನೂ ಡಿಫ್ರೆನ್ಸ್ ಇಲ್ಲ. ಈಗ ನಾನು ನಿಮಗೆ ನೀವು ಕುತ್ತಲ್ಲೇ ದುಡ್ಡು ಉಳಿಸ್ಕೊಂತ ಆರಾಮಾಗೆ ನೀವು ಶಾಂತಿಯಾಗಿರಬೇಕು ಅನ್ನೋ ಒಂದಿಷ್ಟು ಟೆಕ್ನಿಕ್ಸನ್ನು ಹೇಳ್ಕೊಂಡ್ರೆ ಯಾಕೆ ನೀವು ಟ್ರೈ ಮಾಡಬಾರ್ದು? ಪೂರ್ಣವರೇ, ನಾನು ಬಂದಿದ್ದೀನಿ. ಏಯ್, ಏನು ಹೇಳೋದಲ್ವೇನ್ರು ರೋಲ್ ಆಗಿದೆ ಅಂತ? ಸಾರಿ ಗುರುಜಿ, ಸಾರಿ. ಎಲ್ರಿಗೂ ನಮಸ್ಕಾರ. ನಮ್ಮ ಮುಂದಿನ ಸಂಚಿಕೆ ಶೂನ್ಯ ಸ್ಪಾರ್ಕ್ಸ್ ಯೂಟ್ಯೂಬ್ ಚಾನಲ್ನ ನಮ್ಮ ಮುಂದಿನ ಎಪಿಸೋಡನ್ನು ನಾನು ತರೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆದರೆ ಅದಕ್ಕೂ ಮುಂಚೆ ನಿಮ್ಮನ್ನೆಲ್ಲರೂ ಒಂದು ಸಾರಿ ಕೇಳ್ಬಿಡ್ತೀನಿ. ಆ್ಯಕ್ಚುಲಿ ಗುರುಜಿ, ಫಸ್ಟ್ ನಿಮ್ಮ ಹತ್ರ ಸಾರಿ ಕೇಳ್ಬೇಕು ಗುರುಜಿ. ನಾನು ಆ್ಯಕ್ಚುಲಿ ಧ್ಯಾನ ಮಾಡ್ತಾ ಇದ್ದೆ, ಅದು ನನಗೆ ಇವ್ರು ರೋಲ್ ಮಾಡಿದ್ದೇ ಗೊತ್ತಾಗಿಲ್ಲ, ನೀವು ಬಂದು ಕೂತಿದ್ದು ಗೊತ್ತಾಗಲಿಲ್ಲ ಗುರುಜಿ ನನಗೆ. ಬಟ್ ಒಂದೇ ಒಂದು ಗುರುಜಿ, ನನ್ನ ಹೆಂಡತಿ ಯಾವಾಗಲೂ ಬೈತಿರ್ತಾಳೆ, ಧ್ಯಾನ ಅಂತ ನಿದ್ದೆ ಮಾಡ್ತಿರ್ತೀಯ ನೀನು ಅಂತ. ಸೊ ಧ್ಯಾನಕ್ಕೂ ನಿದ್ದೆಗೂ ಏನು ವ್ಯತ್ಯಾಸ ಅನ್ನೋದು ನನಗೆ ಗೊತ್ತಿಲ್ಲ ಗುರುಜಿ. ಸೊ ನಿಮಗೂ ನಂತರ ನನ್ನ ಸ್ನೇಹಿತರಿಗೂ ಸುಮಾರು ಜನಕ್ಕೆ ಅದು ಗೊತ್ತಿರೋದಿಲ್ಲ. ಹಾಗಾಗಿ ಈ ಎಪಿಸೋಡಿನ ಸ್ಪೆಷಾಲಿಟಿನೇ ಏನು ಅಂದರೆ ನಾವು ಧ್ಯಾನದ ಬಗ್ಗೆ ಮಾತಾಡ್ತಿದ್ದೀವಿ. ಧ್ಯಾನ ಅಂದರೆ ಏನು ಅಂತ ಗುರುಜಿ ನಮಗೆ ಜ್ಞಾನವನ್ನು ಕೊಡ್ತಾರೆ. ಸೊ ಆ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ. ಸೊ ನಿಮ್ಮೆಲ್ಲರ ಜೊತೆಗೆ ನಮ್ಮ ಶೂನ್ಯ ಫೌಂಡೇಶನ್ನಿನ ಹರಿಕಾರರಾದಂಥ ನಮ್ಮ ಫೌಂಡರ್ ಆದಂಥ ನಮ್ಮೆಲ್ಲರ ಪ್ರೀತಿಯ ಗುರುಜಿ ಶ್ರೀ ಹರಿಜಿ ನಮ್ಮ ಜೊತೆಲಿದ್ದಾರೆ. ಅವ್ರಿಗೂ ಈ ಒಂದು ಎಪಿಸೋಡ್ಗೆ ಸ್ವಾಗತ, ಸುಸ್ವಾಗತ. ಸೊ ಗುರುಜಿ, ಥ್ಯಾಂಕ್ ಯು ಸೋ ಮಚ್. ನನ್ನ ಫಸ್ಟು ಧ್ಯಾನದಿಂದ ಆಚೆ ಕರ್ಕೊಂಡ್ಬಂದ್ರಿ, ಈಗ ಮತ್ತೆ ಧ್ಯಾನಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ ಕೇಳ್ತಾ ಇದ್ದೀನಿ ಗುರುಜಿ. ಮತ್ತೆ ಧ್ಯಾನಕ್ಕೆ ಕರ್ಕೊಂಡು ಹೋಗ್ಬೇಕು ನನ್ನನ್ನು. ಸೊ ಫಸ್ಟ್ ಕ್ವಶನ್ ಗುರುಜಿ, ಸಿಂಪಲ್ ಕ್ವಶನ್ ಒಂದು ಕೇಳ್ಬಿಡ್ತೀನಿ ಗುರುಜಿ. ಧ್ಯಾನ ಅಂದರೆ ನಾನು ಇವಾಗ ಮಾಡ್ತಿದ್ನಲ್ಲ ಅದ ಅಥವಾ ಏನು ನನಗೆ ಗೊತ್ತಿಲ್ಲ ಗುರುಜಿ, ದಯವಿಟ್ಟು ಧ್ಯಾನ ಅಂದರೆ ಏನು ಅಂತ ಹೇಳಬೇಕು. ಈ ಸಾಮಾನ್ಯವಾಗಿ ಧ್ಯಾನ ಅಂದರೆ ನೀವೇನು ತಿಳ್ಕೊಂಡಿದ್ರೆ ಧ್ಯಾನ ಅಂತ ಹೇಳಿದ್ರೆ? ಪಾಪ ಕಷ್ಟಪಟ್ಟು ಕೂತ್ಕೊಂಡಿದ್ದಾರೆ ಸುಮ್ಮನೆ ಅಂತ ಅನಿಸುತ್ತೆ ಗುರುಜಿ. ಬಟ್ ಅಫ್ಕೋರ್ಸ್ ಏನೋ ಒಂದು ಸಾಧನೆ ಕಡೆಗೆ ಹೊರಟಿದ್ದಾರೆ ಅನ್ನೋದು ಕೇಳಿದ್ದೀವಿ. ಬಟ್ ಅದು ಅನುಭವಕ್ಕೆ ಬಂದಿಲ್ಲದೆ ಇರೋದ್ರಿಂದ ನಮಗೆ ಏನು ಅಂತ ಅದ್ರ ಬಗ್ಗೆ ಏನು ಅಂತ ಯೋಚನೆ ಮಾಡೋಕ್ಕೂ ಆಗಲ್ಲ ಗುರುಜಿ. ಹೇಳೋದಿರಲಿ, ಯೋಚನೆ ಮಾಡೋಕ್ಕೂ ಆಗಲ್ಲ ನಾವು. ಹೌದು. ಸೊ ನೋಡಿ, ನಾವು ಧ್ಯಾನ ಅಂತ ಅಂದರೆ ನಾರ್ಮಲಾಗಿ ಕಣ್ಣು ಮುಚ್ಕೊಂಡು ಕುತ್ಕೊಳ್ತಾರೆ. ನಾರ್ಮಲಾಗಿ ಜನಗಳು ಅಂದ್ಕೊಂಡಿರೋದು ಏನೋ ಒಂದು ಏಕಾಗ್ರತೆ ಮಾಡ್ತಿರ್ಬೋದು, ಯಾವುದಾದ್ರು ದೇವ್ರ ಬಗ್ಗೆ ಚಿಂತನೆ ಮಾಡ್ತಿರ್ಬೋದು, ಅಥವಾ ಇನ್ನೇನೋ ಕಣ್ಣು ಮುಚ್ಕೊಂಡು ತನ್ನೊಳಗೆ ಸುಮ್ಮನೆ ಇರ್ಬೋದು ಅಂತ ತಿಳ್ಕೊಂಡಿರ್ತೀವಿ. ಆದರೆ ಧ್ಯಾನ ನಿಜವಾಗ್ಲೂ ಧ್ಯಾನ ಅಂತ ನೋಡೋದಾದರೆ, ಅದರ ಆಳಕ್ಕೆ ಹೋಗೋದಾದರೆ ಧ್ಯಾನ ಏನಕ್ಕೆ ಮಾಡಬೇಕು? ಧ್ಯಾನ ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಯಾಕೆ ಹಂಗೆ ಓಪನ್ ಕೂತ್ಕೊಂಡಕ್ಕ ಅಲ್ವಾ? ನಾವು ಹಿಂಗೆ ಕೂತ್ಕೋಬೋದಲ್ಲ, ಯಾಕೆ ನಾವು ಕಣ್ಣು ಮುಚ್ಕೊಂಡೇ ಕೂತ್ಕೋಬೇಕು ಅನ್ನೋದನ್ನು ನೀವು ನೋಡ್ಕೋಬೇಕಾಗತ್ತೆ. ನೋಡಿ, ಮೊದಲು ಧ್ಯಾನ ಅಂದರೆ ಏನು ಅಂತ ಹೇಳ್ಬಿಡ್ತೀನಿ ನನ್ನ ಅನುಭವದಲ್ಲಿ, ನನಗೆ ಗೊತ್ತಿಲ್ಲ ಬೇರೆ ಅರ್ಥ ಯಾವುದು ಅಂತ. ಒಬ್ಬ ಮನುಷ್ಯ ಕಣ್ಣು ಮುಚ್ಕೊಂಡು ಧ್ಯಾನದ ಅವಸ್ಥೆಗೆ ಹೋಗ್ತಾನೆ ಅಂತ ಹೇಳಿದ್ರೆ ತನ್ನೊಳಗಿರ್ತಕ್ಕಂಥ ಶಕ್ತಿಗಳನ್ನು, ಬಹಳ ಸೂಕ್ಷ್ಮವಾಗಿರ್ತಕ್ಕಂಥ ಶಕ್ತಿಗಳನ್ನು ಅನುಭವ ಪಡ್ಕೊಳೋದಕ್ಕೋಸ್ಕರ ಅವನು ಧ್ಯಾನಗ್ರಸ್ತನಾಗ್ತಾನೆ. ಯಾಕೆ ಅಂತ ಹೇಳಿದ್ರೆ ಕಣ್ಣು ಬಿಟ್ಕೊಂಡು ಅಷ್ಟು ಈಸಿಯಾಗಿ ಆ ಸೂಕ್ಷ್ಮತೆನ ನೋಡೋದಕ್ಕೆ, ಅನುಭವಿಸೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಅವನು ಕಣ್ಣು ಮುಚ್ಕೊಂಡು ತನ್ನೊಳಗಿರ್ತಕ್ಕಂಥ ಶಕ್ತಿಯನ್ನು, ಪ್ರತಿಯೊಂದು ಆಲೋಚನೆಗಳನ್ನು, ಈಗ ನೀವು ಆಲೋಚನೆಗಳು ಬರ್ತಾನೆ ಇರ್ತವೆ, ಆಲೋಚನೆಯ ಮೂಲ ನೋಡಬೇಕು ಅಂದರೆ ಬಹುಶಃ ಆಲೋಚನೆಗಳು ಬಂದು ಅದರ ಮೂಲಕ್ಕೆ ಹೋಗ್ತಾ ಅದನ್ನು ಕಣ್ಣು ಬಿಟ್ಕೊಂಡು ಮಾಡೋಕ್ಕಾಗಲ್ಲ. ಬದಲಿಗೆ ಅದನ್ನು ಕಣ್ಣು ಮುಚ್ಕೊಂಡು ಮಾಡಿದ್ರೆ ಏಕಾಗ್ರತೆ ಜಾಸ್ತಿ ಆಗುತ್ತೆ. ಅಲ್ಲಿ ನಿಮಗೆ ಆ ಆಳಕ್ಕೆ ಹೋಗೋದಕ್ಕೆ ಸಹಕಾರ ಆಗುತ್ತೆ. ಅದಕ್ಕೋಸ್ಕರ ಈ ಭಾವನೆಗಳಿಂದ ಬರ್ತಾ ಇದೆ, ಆಲೋಚನೆಗಳಿಂದ ಬರ್ತಾ ಇದೆ ಈ ಶಕ್ತಿ. ಮನಸ್ಸು ಅನ್ನೋದು ಎಲ್ಲಿದೆ? ಈಗ ನಿಮ್ಮ ದೇಹದಲ್ಲಿ ಮನಸ್ಸೆಲ್ಲಿದೆ ಅಂತ ಕೇಳಿದ್ರೆ ನೀವೇನಂತ ಹೇಳ್ತೀರಾ? ಹೃದಯದಲ್ಲಿ. ಅಲ್ಲಿ ಹೃದಯ ಅಂತ ನಾನು ಹೇಳ್ತೀನಿ, ಮನಸ್ಸು ಅನ್ನೋದು ಎಲ್ಲಿ ಅಂತಲೇ ಗೊತ್ತಿಲ್ಲ ನಮಗೆ. ಗುರುಜಿ, ನಾವು ಸಿನಿಮಾದಲ್ಲೆಲ್ಲ ತೋರಿಸೋದು ಹೃದಯ, ಮನಸ್ಸು ಅಂದ ತಕ್ಷಣ ಹಿಂಗಂತೀವಿ ಗುರುಜಿ, ಹಿಂಗಂತೀವಿ.
ಹಿಂಗಂತೀವಿ ಅಷ್ಟೇ. ಅಲ್ವಾ? ಸೊ ಮನಸ್ಸು ಹೃದಯ ಅಂದಿದ ತಕ್ಷಣ ಒಂದೇ ಕಡೆ ಒಂದೇ ಜಾಗದಲ್ಲಿ ಇರೋಲ್ಲ. ಸೊ ಅದಕ್ಕೋಸ್ಕರ ನಾವು ಹೊಂದ್ಕೊತೀವಿ. ಹೃದಯ ಒಂದೇ ಜಾಗದಲ್ಲಿ ಇಲ್ಲಿದೆ, ಮನಸ್ಸು ಎಲ್ಲಿದೆ ಅಂದರೆ ದೇಹದಲ್ಲಿ ಎಲ್ಲ ಕಡೆನೂ ಇದೆ. ಇಲ್ಲಿ ಪೇನ್ ಆದರೂ ಕೂಡ ತಲೆಗೆ ಬರುತ್ತೆ, ಎಲ್ಲಿ ಪೇನ್ ಆದರೂ ಕೂಡ ತಲೆಗೆ ಬರುತ್ತೆ. ಹೀಗೇ ಮನಸ್ಸಿನ ಶಕ್ತಿ ಎಲ್ಲ ಕಡೆನೂ ಹರಿತಾ ಇದೆ, ಎಲ್ಲ ಕಡೆನೂ ಹರಿತಾ ಇದೆ. ಪ್ರಾಣಶಕ್ತಿ ಎಲ್ಲ ಕಡೆನೂ ಹರಿತಾ ಇದೆ. ಇದು ಬೇರೆ ವಿಚಾರ. ಈಗ ನಾವು ಧ್ಯಾನದಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಇದನ್ನೆಲ್ಲವನ್ನು ಗ್ರಹಿಸೋದಕ್ಕೆ ಬೇಕಾದಂಥ ಏಕಾಗ್ರತೆಗೋಸ್ಕರ ನಾವು ಕಣ್ಣನ್ನು ಮುಚ್ತೇವೆ. ಈ ಕಣ್ಣನ್ನು ಮುಚ್ಚಾದ್ಮೇಲೆ ಇದರ ಆಳಕ್ಕೆ ಹೋಗೋದಕ್ಕೆ ಪ್ರಯತ್ನ ಪಡ್ತೀವಿ. ಏನು? ಶಕ್ತಿಯ ಆಳಕ್ಕೆ ಹೋಗೋದಕ್ಕೆ ಪ್ರಯತ್ನ ಪಡ್ತೀವಿ. ಇದು ನಮಗೆ ಅರ್ಥ ಆಗಬೇಕಲ್ಲ. ಈಗ ನಾವು ಕಣ್ಣು ಮುಚ್ಕೊಂಡು ಕುತ್ಕೊಂಡಿದ್ದ ತಕ್ಷಣ ಏಕಾಗ್ರತೆ ಆಗಿ ನಾವು ನಮ್ಮನ್ನು ಅರ್ಥ ಮಾಡ್ಕೊಳೋ ಥರ ಹೋಗ್ತಿರ್ತೀವಿ. ಇದರಲ್ಲಿ ನಮಗೆ ಅರ್ಥ ಆಗುತ್ತೆ. ಕಣ್ಣು ಬಿಟ್ಕೊಂಡಿದ್ದ ತಕ್ಷಣ ಅದೇ ನೀವು ಹೇಳಿದ್ರಲ್ಲ, ಮೈಕನ್ನು ನೋಡಿದ ತಕ್ಷಣ ಮೈಕ್ ಮೇಲೆ ಹೋಗ್ಬಿಡುತ್ತೆ ಕಣ್ಣು. ಹೀಗೆ ಅಲ್ಲಿ ಏಕಾಗ್ರತೆನೇ ಆಗೋದಿಲ್ಲ. ಅಲ್ಲಿಗೆ ಅದು ಒಂದು ಸಣ್ಣ ಆಲೋಚನೆಯ ಮೂಲಕ್ಕೂ ಹೋಗೋದಕ್ಕೂ ಕೂಡ ನಮಗೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಧ್ಯಾನ ಅವಸ್ಥೆನಲ್ಲಿ ಏನು ಮಾಡ್ತಾರೆ, ಮೊದಲಿಗೆ ಕಣ್ಣು ಮುಚ್ತಾರೆ. ಕಣ್ಣು ಮುಚ್ಚಿ ತದನಂತರ ಹಂತವಾಗಿ ಆಲೋಚನೆಯ ಮೂಲಗಳೇನು, ಭಾವನೆಗಳು, ಈ ಭಾವನೆಗಳು ಎಲ್ಲಿ, ಅದರ ಮೂಲಗಳೇನು, ಮನಸ್ಸಿನ ಆಳ ಏನು, ಮನಸ್ಸು ಎಲ್ಲಿದೆ, ಏನು ಕತೆ ಅಂತ ಇದರಿಂದ ಆಚೆಗೆ ನೋಡುವಂಥದ್ದು ಒಂದು ವ್ಯವಸ್ಥೆ. ಇದನ್ನೆಲ್ಲವನ್ನು ಸಮಗ್ರವಾಗಿ ತನ್ನ ಶಕ್ತಿಯ ಸ್ವರೂಪದ ಮೂಲ ಸ್ಥಿತಿಗೆ ಹೋಗೋದಕ್ಕೆ ಬೇಕಾದಂತಹ ಒಂದಿಷ್ಟು ಕ್ರಮಗಳನ್ನು ಅವನು ಕಣ್ಣು ಮುಚ್ಕೊಂಡು ಮಾಡೋ ಅಂಥದ್ದೇ ಈ ಧ್ಯಾನ ಅಂತ. ಓಕೆ. ಹೋ ಹಂಗಾರೆ ಧ್ಯಾನ ನಮ್ಮೊಳಗೆ ನಾವು ಇಂಟ್ರಾಸ್ಪೆಕ್ಟ್ ಮಾಡ್ಕೊಳ್ಳೋದು, ಅಥವಾ ನಮ್ಮೊಳಗಿನ ಥಾಟ್ಸ್ ಎಲ್ಲಿಂದ ಬರ್ತಿದೆ, ಯಾಕೆ ಬರ್ತಿದೆ, ಅದನ್ನು ನಾವು ಕಂಟ್ರೋಲ್ ಮಾಡೋ ಸಾಧ್ಯತೆಗಳು ಇದೆಯಾ ಗುರುಜಿ ಅದರಲ್ಲಿ? ನೀವು ಅಲ್ಲಿ ಏನಾಗುತ್ತೆ ಅಂದರೆ ಸಾಮಾನ್ಯವಾಗಿ ಆಲೋಚನೆಯ ಮೂಲಕ್ಕೆ ಹೋದಾಗ ನಿಮ್ಮ ಕ್ಯಾರೆಕ್ಟರಿಸ್ಟಿಕ್ಸು ಬೇರೆ ಲೆವೆಲಲ್ಲಿರುತ್ತೆ. ನಿಮ್ಮ ಆಲೋಚನೆಯ ವಿಧಾನಗಳು ಬೇರೆ ಥರ ಆಗುತ್ತೆ. ಯಾಕೆಂದರೆ ನೀವು ಮೂಲಕ್ಕೆ ಹೋದಾಗ ಆ ಮೂಲದಿಂದ ನೀವು ಹೇಗೆ ನೋಡ್ತೀರಾ, ಆಲೋಚನೆಗಳು ಹೇಗೆ ಉತ್ಪತ್ತಿ ಆಗ್ತಿದೆ ಅಂತ ನೋಡಿದಾಗ ಅಲ್ಲಿಗೆ ನೀವು ಹೋಗ್ತೀರಾ, ಅಲ್ಲಿಗೆ ನೀವು ನಿಂತ್ಕೊತೀರಾ. ಆವಾಗ ನಿಮ್ಮದು ಬಹುಶಃ ಹೆಂಗಿರುತ್ತೆ ಅಂದರೆ ಈ ಥರ ಆಲೋಚನೆಗಳು ಬರಬೇಕು ಅಂದ್ಕೊಂಡ್ರೆ ಆ ಥರ ಆಲೋಚನೆಗಳು ಬರ್ತದೆ. ಓಕೆ. ಸೊ ಹೀಗೆ ಇದನ್ನು ಧ್ಯಾನನ ಇನ್ನೂ ಸಂಕ್ಷಿಪ್ತವಾಗಿ ಹೇಳಬೇಕು ಅಂದರೆ, ಈಗ ಧ್ಯಾನ ಅಂದರೆ 3 ಥರ ನಾವು ನೋಡೋವಂಥದ್ದು. ಮೊದಲಿಗೆ ನೀವು ನಿಮ್ಮ ಭೌತಿಕ ಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳೋವಂಥದ್ದು ಒಂದು ರೀತಿ. ಈಗ ನಾವು ಭೌತಿಕವಾಗಿರ್ತಕ್ಕಂಥದ್ದು, ಈಗ ನಾವು ಇದು ಥಾಟ್ಸ್ ಲೆವೆಲ್ ಬಿಟ್ಬಿಡಿ. ಮೊದಲಿಗೆ ಧ್ಯಾನ ಅಂತ ಹೇಳಿದ್ರೆ ನಮ್ಮ ಭೌತಿಕ ಶರೀರನ ಹೇಗೆ ನಾವು ಅನಾಲಿಸಿಸ್ ಮಾಡ್ತೀವಿ ಅನ್ನೋದೇ ಇದು ಒಂಥರದ್ದು ಇನ್ನೊಂದು ರೀತಿಯಾದಂಥ ಇಂಟೆಲಿಜೆನ್ಸು. ಇದು ನಾವು ಅತಿ ಸೂಕ್ಷ್ಮವಾಗಿ ಗಮನಿಸ್ಕೋಬೇಕು. ನಮ್ಮ ರಕ್ತ ಹೇಗೆ ಹರಿತಾ ಇದೆ, ನಮ್ಮ ಹಾರ್ಟ್ ಬೀಟ್ ಹೇಗೆ ಬಡಿತಿದೆ, ನಮ್ಮ ಪಲ್ಸಸ್ ಹೇಗೆ ಬಡಿತಿದೆ, ನಮ್ಮದು ಇದು ಭೌತಿಕತೆಯ ಉತ್ತುಂಗತೆ ಏನು, ಇದನ್ನ ಇಟ್ಕೊಂಡು, ಈ ದೇಹ ಇಟ್ಕೊಂಡು ನಾನು ಏನು ಮಾಡ್ಬೋದು ಜೀವನದಲ್ಲಿ, ಇದನ್ನು ಹೀಗೆ ಈಗ ಒಂದು ದಾರಿ ಕಾಂಡ ಮೇಲೆ ಅದ್ರ ಮೇಲೆ ನಾವು ಹೇಗೆ ನಡಿಬೋದು, ಇದನ್ನೆಲ್ಲವನ್ನು ಕೂಡ ಸಾಮಾನ್ಯವಾಗಿ ಕಣ್ಣು ಬಿಡ್ಕೊಂಡು ಗ್ರಹಿಸೋಕ್ಕಾಗೋದಿಲ್ಲ. ಇದನ್ನು ಅಟ್ ಎ ಟೈಮ್ ಆ ಇನ್ಫಾರ್ಮೇಷನ್ನ ಅದನ್ನು ನಾವು ಹಂಗೆ ಸರಳವಾಗಿ ಗ್ರಹಿಸೋದಕ್ಕಾಗೋದಿಲ್ಲ. ಅದಕ್ಕೇನು ಮಾಡ್ತಾನೆ, ಅವನು ಕಣ್ಣು ಮುಚ್ಕೊಂಡು ಹಂತವಾಗಿ ಭೌತಿಕ ಶರೀರದ ಮೇಲೆ ತನ್ನ ಗಮನವನ್ನು ಇಡ್ತಾನೆ. ಮೊದಲನೇದಾಗಿ ಯಾವಾಗ ಭೌತಿಕವಾಗಿ ಅವನು ಉತ್ತುಂಗತ ಸ್ಥಿತಿಗೆ ಹೋಗ್ತಾನೋ, ಯಾವಾಗ ಈ ಭೌತಿಕತೆ ಅನ್ನೋದು ಅರ್ಥ ಆಗುತ್ತೋ, ಆಮೇಲೆ ನಿಮಗೆ ಮನಸ್ಸಿನ ಸ್ಥಿತಿಗೆ ಹೋಗ್ತಾನೆ. ಮನಸ್ಸು ಅಂದರೆ ಏನು, ಮನಸ್ಸಿನ ಆಳ ಅಂದ್ರೇನು, ಈ ಮನಸ್ಸಿನಲ್ಲಿ ಏನೇನಿದೆ, ಮನಸ್ಸಿನ ಒಂದು ಈ ಭಾವನೆಗಳು ಎಲ್ಲಿಂದ ಬರ್ತದೆ, ಈ ಆಲೋಚನೆಗಳು ಎಲ್ಲಿಂದ ಬರ್ತದೆ, ಇದರ ಆಳ ಏನು ಅಂತ ತಿಳ್ಕೊಳೋದಕ್ಕೆ ಮತ್ತೆ ಅವನು ಈ ಭೌತಿಕತೆಯನ್ನು ಮೀರಾದ್ಮೇಲೆ ಮನಸ್ಸೇ ಉಳಿದಿರೋದಲ್ವಾ, ಮನಸ್ಸಿಗೆ ಹೋಗ್ತಾನೆ, ಮನಸ್ಸಿನ ಶಕ್ತಿಯನ್ನು ತಿಳ್ಕೊತಾನೆ. ಇದು ಎಲ್ಲವೂ ಎಲ್ಲಿ ಹುಡ್ತಾ ಇದೆ ಅನ್ನೋದು ತಿಳ್ಕೊಂಡು ತದನಂತರ ಯಾವಾಗ ಮನಸ್ಸು ಮತ್ತು ಈ ಭೌತಿಕ ಶಕ್ತಿಯನ್ನು ನೋಡ್ತಾನೋ, ಅದರಿಂದ ಆಚೆಗಿರ್ತಕ್ಕಂತಹ ಸೂಕ್ಷ್ಮ ಶಕ್ತಿ ಅಂದರೆ ಆತ್ಮದ ಶಕ್ತಿ, ನಮ್ಮೊಳಗಿರ್ತಕ್ಕಂಥ ಸೂಕ್ಷ್ಮದ ಶಕ್ತಿಯ ಮೇಲೂ ಕೂಡ ಕಾನ್ಸಂಟ್ರೇಟ್ ಮಾಡ್ತಾನೆ. ಈ ಸೂಕ್ಷ್ಮ ಶಕ್ತಿ ಅಂದರೆ ಹೇಗಿರುತ್ತೆ, ಅದರ ಆಳ ಏನು, ಅದು ಹೇಗೆ ನಮ್ಮೊಳಗೆ, ಈಗ ಆತ್ಮ ಎಲ್ಲಿಂದ ಬಂತು, ಹೇಗೆ ಹೋಗುತ್ತೆ, ಎಲ್ಲಿಗೆ ಹೋಯ್ತು, ಹೇಗೆ ಅನಾವರಣ ಆಗುತ್ತೆ ಅನ್ನೋದನ್ನು ತಿಳ್ಕೊಳೋ ಅಂಥದ್ದು ಇದೆಯಲ್ಲ, ಇದನ್ನು ಅತಿ ಸೂಕ್ಷ್ಮದಲ್ಲಿ ಅತ್ಯಂತ ಹತ್ತಿರದಿಂದ ನೋಡೋದಕ್ಕೆ ಇದಕ್ಕೊಂದು ಸ್ಥಿತಿ ಬೇಕಾಗುತ್ತೆ. ಅದನ್ನು ನಾವು ಧ್ಯಾನ ಅಂತ ಕರಿತೀವಿ. ಸೊ ಟೋಟಲಾಗಿ ಏನು ಅಂತ ಹೇಳಿದ್ರೆ, ಧ್ಯಾನ ಅಂತ ಹೇಳಿದ್ರೆ ಭೌತಿಕ ಶಕ್ತಿ, ಮಾನಸಿಕ ಶಕ್ತಿ ಮತ್ತು ಅದರಿಂದ ಆಚೆಗಿರ್ತಕ್ಕಂತಹ ಸೂಕ್ಷ್ಮ ಶಕ್ತಿಗಳನ್ನು ಅನ್ವೇಷಣೆ ಮಾಡ್ತಾ ಅರ್ಥ ಮಾಡ್ಕೊಳೋದೇ ಧ್ಯಾನ. ಇದರಿಂದ ಆಚೆಗೆ ನಮಗೆ ಇದೆಲ್ಲವೂ ನಮಗೆ ಒಳಗಡೆ ಗೊತ್ತಾಗ್ಬಿಟ್ರೆ ನಮಗೆ ಕಣ್ಣು ಮುಚ್ಚಿ ನಾವು ಧ್ಯಾನನೇ ಮಾಡೋದು ಬೇಕಾಗಿಲ್ಲ, ಕಣ್ಣು ಬಿಟ್ಕೊಂಡೇ ಇರ್ಬೋದು. ಅಂದರೆ ಅರ್ಥ ಆಗಲಿಲ್ಲ ಗುರುಜಿ. ಅಂದರೆ ಕಣ್ಣು ಬಿಟ್ಕೊಂಡು ಧ್ಯಾನ ಮಾಡೋಕ್ಕೆ ಸಾಧ್ಯವಾ? ಯಾಕಾಗಲ್ಲ? ಇದೆ.
ನಮ್ಮಲ್ಲಿ ಸಮಾಧಿ ಅವಸ್ಥೆಗಳಲ್ಲಿ ಕಣ್ಣು ಬಿಟ್ಕೊಂಡೇ ಎಷ್ಟೋ ಜನ ಧ್ಯಾನವನ್ನು ಮಾಡ್ತಾರೆ. ಯಾಕೆ ಅಂದರೆ ನಿಮಗೆ ಶಕ್ತಿಗಳು ಅರ್ಥ ಆಗಿಬಿಟ್ರೆ, ನಿಮ್ಮೊಳಗಿರ್ತಕ್ಕಂಥ ಒಳಗಡೆ ಶಕ್ತಿ ಮತ್ತು ಹೊರಗಡೆ ಇರೋ ಶಕ್ತಿ ಎಲ್ಲವೂ ಕೂಡ ಅರ್ಥ ಆಗಿಬಿಟ್ರೆ ಇನ್ನೇನು ಉಳಿದಿದೆ, ಗ್ರಹಿಸೋದಕ್ಕೇನಿದೆ, ಅಖಂಡವಾಗಿ ಬೆಳೆಯೋ ಅಂಥದ್ದೇ ಇರುತ್ತೆ. ಅದಕ್ಕೋಸ್ಕರ ಧ್ಯಾನ ಅಂತ ಹೇಳಿದ್ರೆ ನಿಮ್ಮ ಶಕ್ತಿಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಅತಿ ಸೂಕ್ಷ್ಮವಾಗಿ ನಾನು ಕೊಡುವಂತಹ ಒಂದಿಷ್ಟು ಏಕಾಗ್ರತೆಯ ಶಕ್ತಿ. ವಾವ್. ಸೊ ಧ್ಯಾನ ಅನ್ನೋದು ಕಣ್ಣು ಬಿಟ್ಕೊಂಡು ಕೂಡ ಮಾಡ್ಬೋದು ಅನ್ನೋದು ನನಗೆ ಗೊತ್ತಿರಲ್ಲ ಗುರುಜಿ. ತುಂಬ ಒಂದು ಹೊಸ ಕಾನ್ಸೆಪ್ಟ್ ಕೇಳ್ದಂಗೆ ಅನ್ನಿಸ್ತಾ ಇದೆ ನನಗೆ. ವಾವ್, ನಿಜವಾಗ್ಲೂ ಈ ಥರದ ಒಂದು ಕಣ್ಣು ತೆಕ್ಕೊಂಡು ಕೂಡ ಧ್ಯಾನ ಮಾಡ್ಬೋದು ಅನ್ನೋದು ಸುಮಾರು ಜನ ನನ್ನ ಸ್ನೇಹಿತರಿಗೆ ಗೊತ್ತಿರಲ್ಲ ಗುರುಜಿ. ಇದು ಅವ್ರಿಗೆಲ್ಲ ಇವತ್ತು ಈ ಒಂದು ಪಾಡ್ಕಾಸ್ಟ್ ಮೂಲಕ ಇದು ಗೊತ್ತಾಗ್ತಾ ಇದೆ. ಸೊ ಗುರುಜಿ, ಧ್ಯಾನದ ಬಗ್ಗೆ ಮಾತಾಡ್ತಿದ್ವಿ. ಧ್ಯಾನ ನೀವು ಹೇಳಿದಾಗೆ ಒಳಗೆ ಇಂಟ್ರಾಸ್ಪೆಕ್ಟ್ ಮಾಡ್ಕೊಳ್ಳೋದು ಅಂಥದ್ದು. ಈ ಮೌನವಾಗಿ ಕೂತ್ಬಿಟ್ರೆ ನಾವು ಒಂದು ಕಡೆ ಧ್ಯಾನ ಅಂತ ನಮ್ಮ ಇಷ್ಟು ದಿವಸ ಅಂದ್ಕೊಂಡಿದ್ದು. ಸೊ ಮೌನಕ್ಕೂ ಧ್ಯಾನಕ್ಕೂ ಏನಾದರೂ ಹೊಂದಾಣಿಕೆ ಇದೆಯಾ ಅಥವಾ ಏನಾದರೂ ವ್ಯತ್ಯಾಸಗಳಿದೆಯಾ ಅದರಲ್ಲಿ, ಮೌನ ಮತ್ತು ಧ್ಯಾನದಲ್ಲಿ ಗುರುಜಿ? ನೋಡಿ, ಧ್ಯಾನ ಅಂತ ಹೇಳಿದ್ರೆ ನಿಮಗೆ ಶಕ್ತಿಯನ್ನು ತೋರಿಸೋದೇ ಆಗಿರುತ್ತೆ, ಆಯಿತಾ. ಶಕ್ತಿಯ ದರ್ಶನಕ್ಕಾಗಿ ನೀವು ಕುತ್ಕೊಂಡಿರ್ತೀರ, ನಿಮ್ಮ ಶಕ್ತಿ ನೀವು ತಿಳ್ಕೊಳೋದಕ್ಕೋಸ್ಕರ. ಅದು ಹಲವಾರು ರೀತಿಯಿರುತ್ತೆ. ಸೊ ಹೀಗೆ ನಾವು ಮೌನ ಅಂದರೆ ಹೇಗಿದೆ ಅಂತ ಹೇಳಿದ್ರೆ, ಮೌನ ಅಂತ ಹೇಳಿದ್ರೆ ಇದು ಧ್ಯಾನದ ಒಂದು ಇನ್ನೊಂದು ರೀತಿಯಾದಂತಹ ಒಂದು ಪ್ರೇರಕವಾಗಿರ್ತಕ್ಕಂಥ ಪೂರಕವಾಗಿರ್ತಕ್ಕಂಥ ಸ್ಥಿತಿನೇ ಆಗಿದೆ. ಇದು ಯಾವುದಕ್ಕೂ ಡಿಫ್ರೆನ್ಸ್ ಇಲ್ಲ, ಬಟ್ ಆದರೆ ಸ್ಥಿತಿಗಳಲ್ಲಿ ಪೂರಕವಾಗಿರ್ತಕ್ಕಂಥ ಒಂದು ಸ್ಥಿತಿ ಮೌನ. ಈ ಮೌನ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ನಿಮಗೆ ನಾರ್ಮಲಾಗೆ ಧ್ಯಾನಕ್ಕೆ ಹೋಗೋದಕ್ಕೆ ಎಷ್ಟು ಕಷ್ಟ ಆಗುತ್ತೆ. ಹೇಗೆ ಥಾಟ್ಸು ನಿಲ್ಲಿಸ್ಬೇಕು, ಥಾಟ್ಸು ಕಡಿಮೆ ಆಗಬೇಕು, ಅದಾದಮೇಲೆ ಈಗ ಸಖತ್ ಕಷ್ಟ. ಅದು ಧ್ಯಾನದ ಪ್ರೊಸೀಜರ್ ಇದೆಯಲ್ಲ, ಬಹುತೇಕವಾಗಿ ಕಷ್ಟ. ಈ ಕಷ್ಟಕರವಾಗಿರ್ತಕ್ಕಂತಹ ಒಂದಿಷ್ಟು ನಮ್ಮೊಳಗೆ ಕಠಿಣವಾಗಿರ್ತಕ್ಕಂಥ ಪರಿಸ್ಥಿತಿನ ಸಮತ್ವಕ್ಕೆ ತರೋ ಅಂಥದ್ದೇ ಮೌನ. ಈ ಮೌನವನ್ನು ನೀವು ಧರಿಸ್ಬಿಟ್ರೆ, ಈಗ ಸಾಮಾನ್ಯವಾಗಿ ನಾವು ಮೌನವನ್ನು ಯಾವಾಗ ಧರಿಸ್ತೀವಿ? ನಮಗೆ ಕಷ್ಟ ಬಂದಾಗ ಮೌನ, ನಮಗೆ ಏಕಾಂತವಾಗಿದ್ದಾಗ ಮೌನ, ಇದನ್ನು ಮಾಡ್ತಿರ್ತೀವಿ. ನಮಗೆ ಕಷ್ಟ ಬೇರೆಯವರಿಗೆ ಹೇಳೋಕ್ಕಾಗ್ದಲೇ ಕೀಳು ಇರಿಮೆನಲ್ಲಿ ನಾವು ಮೌನವನ್ನು ಧರಿಸ್ತೀವಿ. ಅಲ್ಲಿ ತನಕ ಒಡ ಅಂತ ಮಾತಾಡ್ತಿರ್ತೀವಿ. ಈಗ ಈ ಥರದ ಒಂದು ಅಭ್ಯಾಸ ಇದ್ದಾಗ ಡೈರೆಕ್ಟಾಗಿ ನಿಮಗೆ ಮೌನವನ್ನು ಮಾಡಿದಾಗ ಅದು ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ. ನಿಮ್ಮೊಳಗೆ ನಿಮಗೆ ಹಲವಾರು ನೆಗೆಟಿವ್ ಇಂಪ್ಯಾಕ್ಟಿಗೆ ಅದು ಟರ್ನ್ ಅಪ್ ಆಗುತ್ತೆ. ಆದರೆ ಇದನ್ನು ಪಾಸಿಟಿವ್ ಆಗಿ ತರಬೇಕು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಒಂದು 10 ನಿಮಿಷಗಳ ಕಾಲ, ಸಾಮಾನ್ಯವಾಗಿ ಒಂದು ಅರ್ಧ ಗಂಟೆಗಳ ಕಾಲ ನಿಮ್ಮ ಜೊತೆ ನೀವು ಕುತ್ಕೊಳ್ಳುವಂಥದ್ದೇ ಮೌನ. ಈ ಮೌನದಲ್ಲಿ ಏನಾಗುತ್ತೆ ಅಂದರೆ, ನಿಮಗೆ ಧ್ಯಾನಕ್ಕೆ ಹೋಗೋಕ್ಕಿಂತ ಮೊದಲನೆಯ ಪರಿಸ್ಥಿತಿಗಳೇನಿರ್ತವೆ ಬಹಳ ಸ್ಪಷ್ಟವಾದಂಥ ಹಾದಿಗೆ ಸಾಕಾರ ಆಗುತ್ತೆ. ಧ್ಯಾನಕ್ಕೆ ಪೂರಕವಾಗಿರ್ತಕ್ಕಂಥ ಹಾದಿಗಳಿಗೆ ನಿಮಗೆ ಮೌನ ಅನ್ನೋದು ಒಂದು ಮಣೆ ಹಾಕ್ಕೊಟ್ಟಂಗೆ. ಈ ಮೌನ ಏನು ಮಾಡುತ್ತೆ, ತತ್ಕ್ಷಣಕ್ಕೆ ನಿಮಗೆ ಮೌನ ಅಂದಿದ ತಕ್ಷಣ ನೀವು ಸುಮ್ಮನೆ ಆಗಬೇಕು. ಅದಾದಮೇಲೆ ನಿಮ್ಮ ಥಾಟ್ಸ್, ಆಲೋಚನೆಗಳೆಲ್ಲವೂ ಕೂಡ ನಿಧಾನಕ್ಕೆ ಕಡಿಮೆ ಆಗ್ತಾ ಬರುವಂಥ ಸ್ಥಿತಿ ಇದೆಯಲ್ಲ, ಈ ಮೌನ ಅದನ್ನು ಸಾಕಾರ ಮಾಡುತ್ತೆ. ಸೊ ಹಾಗೆ ಈ ಮೌನ ಈ ಧ್ಯಾನಕ್ಕೆ ಪೂರಕವಾಗಿ ವರ್ಕ್ ಮಾಡುವಂಥದ್ದೇ ಆಗಿದೆ. ಇನ್ನೂ ಒಂದು ಹಂತಕ್ಕೆ ಮುಂದಕ್ಕೆ ಹೋಗಿ ಈ ಮೌನ ಏನು ಮಾಡುತ್ತೆ, ನಿಮಗೆ ಆಳವಾದಂಥ ಶಕ್ತಿಯನ್ನು ಸಂಗ್ರಹಿಸುತ್ತೆ. ಈಗ ನೀವು ಭಾಳಷ್ಟು ಮಾತಾಡಿ ಬರೀ ಮಾತಾಡೇ ಎಷ್ಟೋ ನಮ್ಮದು ಎನರ್ಜಿ ಕಳ್ಕೊಂಡಿದ್ದಾಗ ನೀವು ಏನೂ ಮಾತಾಡ್ದಲೇ ಸುಮ್ಮನೆ ನಿಮ್ಮ ಎಮೋಷನ್ಸು, ನಿಮ್ಮ ಆಲೋಚನೆಗಳನ್ನೆಲ್ಲವನ್ನು ಕೂಡ ಒಂದು ಕಡೆ ಶೇಖರಣೆ ಮಾಡಿದಾಗ ಶಕ್ತಿ ಜಾಸ್ತಿ ಆಗುತ್ತೋ ಕಡಿಮೆ ಆಗುತ್ತೋ? ಖಂಡಿತ ಜಾಸ್ತಿ ಆಗುತ್ತೆ ಗುರುಜಿ. ಈ ಶಕ್ತಿ ಜಾಸ್ತಿಯಾಗಿ ಜ್ಞಾನದ ಉದ್ಧಾರನೂ ಕೂಡ ಜಾಸ್ತಿ ಆಗುತ್ತೆ, ಜ್ಞಾನನೂ ಕೂಡ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ನೀವು ಮೌನ ಮಾಡೋದ್ರಿಂದ ನಿಮ್ಮ ಜ್ಞಾನದ ಅರಿವು ಕೂಡ ಜಾಸ್ತಿಯಾಗಿ ಧ್ಯಾನಕ್ಕೂ ಕೂಡ ಸಾಕಾರ ಆಗುತ್ತೆ. ಅದಕ್ಕೋಸ್ಕರ ಮೌನದಿಂದ ಧ್ಯಾನಕ್ಕೆ ಬಹಳಷ್ಟು ಸೂಕ್ತವಾಗಿರ್ತಕ್ಕಂಥ ಒಂದು ಸ್ಥಿತಿ ಬರುತ್ತೆ ನಮಗೆ. ಓಕೆ. ಸೊ ಧ್ಯಾನ ಮಾಡಬೇಕು ಅಂತಂದರೆ ಅದಕ್ಕೆ ಪೂರಕವಾಗಿ ನಾವು ಮೌನವನ್ನು ಮಾಡ್ಕೋತಾ ಹೋದರೆ ಧ್ಯಾನಕ್ಕೆ ಹೋಗೋದು ಈಸಿ ಆಗುತ್ತೆ. ಸೊ ಧ್ಯಾನ ಅನ್ನೋದು ಹಾಗಾದರೆ ತುಂಬ ಕಷ್ಟನ ಗುರುಜಿ? ಎಲ್ಲ ಸಾಮಾನ್ಯ ಜನ ಮಾಡೋಕ್ಕಾಗಲ್ವಾ ಅದನ್ನ ಧ್ಯಾನ? ಯಾಕಂದರೆ ನೀವು ಹೇಳಿದಾಗೆ ಈಗ ಹಿಮಾಲಯದಲ್ಲಿ ಕೂತಿರೋಂಥ ತಪಸ್ವಿಗಳು ಮತ್ತು ಎಷ್ಟೋ ವರ್ಷಗಳು ಧ್ಯಾನ ಮಾಡ್ತಿರೋವಂಥವ್ರು ತಪಸ್ವಿಗಳು, ಇವ್ರುಗಳು ಮಾತ್ರ ಧ್ಯಾನ ಮಾಡೋಕ್ಕೆ ಸಾಧ್ಯ ಅಥವಾ ನನ್ನಂಥ ಸಾಮಾನ್ಯನೂ ಕೂಡ ಧ್ಯಾನ ಮಾಡ್ಬೋದಾ ಗುರುಜಿ? ಎಲ್ಲರೂ ಮಾಡುವಂಥದ್ದೇ ಧ್ಯಾನ. ಎಲ್ಲರೂ ತಮ್ಮ ಶಕ್ತಿಯನ್ನು ತಿಳ್ಕೊಬೇಕಾದಂಥ ಜವಾಬ್ದಾರಿ ಎಲ್ಲರಿಗೂ ಇದೆ. ಎಲ್ಲರೂ ಮಾಡಬೇಕಾದಂಥ ಪರಿಸ್ಥಿತಿ ನಮಗೆ ಬೇಕು. ಎಲ್ಲರೂ ಮಾಡಬೇಕಾದಂಥ ಜವಾಬ್ದಾರಿ ಅವ್ರ ಮೇಲಿದೆ. ಎಲ್ಲರೂ ಮಾಡಲೇಬೇಕು. ಯಾಕೆ ಅಂತ ಹೇಳಿದ್ರೆ, ಈಗ ನೋಡಿ, ಮಾಡಲಿಲ್ಲ ಅಂದರೆ ನಿಮ್ಮ ಶಕ್ತಿ ನಿಮಗೆ ಗೊತ್ತಾಗಲ್ಲ. ನೀವು 5 ನಿಮಿಷಗಳ ಕಾಲ ನಿಮ್ಮ ಜೊತೆ ನೀವು ಇರೋದು, ನಾನು ಬೇರೆಯವ್ರ ಜೊತೆ ಇರೋದನ್ನು ಕೇಳ್ತಾ ಇಲ್ಲ,
ನಿಮ್ಮ ಜೊತೆ ನೀವಿರೋದು, ನಿಮ್ಮ ಶಕ್ತಿಯನ್ನು ನೀವು ತಿಳ್ಕೊಳ್ಳೋವಂಥದ್ದು, ಇದಕ್ಕೆ ಧ್ಯಾನ ಅಂತ ಕರಿತೀವಿ. ಒಂದು ಸತಿ ತಿಳ್ಕೊಂಡು ಆಯ್ತಾ, ಮುಗಿದೋಯ್ತು, ನಿಮ್ಮ ಜೀವನ ಬೇಕಾಗಿಲ್ಲ. ಮತ್ತೆ ನೀವು ತಿಳ್ಕೊಳ್ಳೋದು ಏನೂ ಇರೋಲ್ಲ ಇಲ್ಲಿ. ಮತ್ತೆ ಮತ್ತೆ ಹೋಗಿ ಹೋಗಿ ಹಿಂದಕ್ಕೆ ಹೋಗಿ ಮುಂದಕ್ಕೆ ಬರೋದು ಏನೂ ಇರೋದಿಲ್ಲ. ಒಂದು ಸತಿ ನಿಮ್ಮ ಶಕ್ತಿ ಅರ್ಥ ಆಯ್ತಾ, ಮುಗಿದೋಯ್ತು. ಇದ್ರ ಮೇಲೆ ನೀವು ಜೀವನ ಕಟ್ಕೊಂಡಿರೋದು ನೆಕ್ಸ್ಟ್ ಟಾಸ್ಕ್ಗಳು ಬರ್ತಾನೆ ಇರ್ತವೆ. ಅದನ್ನು ನೀವು ತಿಳ್ಕೊಬೇಕೆ ವಿನಃ ಇದು ಏನೂ ಅಲ್ಲ, ಹಿಂದುಗಡೆ ಹೋಗುವಂಥ ಚಾನ್ಸಿಗೆ ಬರೋದಿಲ್ಲ. ಆದರೆ ಬೇರೆ ವ್ಯವಸ್ಥೆನಲ್ಲಿ ನೀವು ಒಂದು ಸತಿ ಕಲ್ತಿದ್ದನ್ನು ಮತ್ತೆ ಮತ್ತೆ ಕಲಿತಾನೇ ಇರಬೇಕಾದಂಥ ಒಂದು ವ್ಯವಸ್ಥೆ ಇದೆ. ಶೈಕ್ಷಣಿಕವಾಗಿ ನೀವು ಕಲಿತ್ರೆ ಮತ್ತೆ ಮತ್ತೆ ಕಲಿತಾ ಇರಬೇಕಾ, ಅದೇ ಥರ ಇದೆ. ಇದು ಆತ್ಮಜ್ಞಾನದಲ್ಲಿ ಅಥವಾ ಯೋಗದಲ್ಲಿ, ಅಧ್ಯಾತ್ಮದಲ್ಲಿ ಒಂದು ಸತಿ ನೀವು ಅನುಭವ ಆಯಿತಾ, ಅಲ್ಲಿಂದ ಹಿಂದಕ್ಕೆ ಬರೋದಿಲ್ಲ, ನೀವು ಮುಂದಕ್ಕೆ ಹೋಗ್ತಾ ಇರ್ತೀರ. ಸೊ ಹಾಗೆ ಈ ಶಕ್ತಿಯ ಒಂದು ಸಹಕರಣೆ ಏನಿದೆ, ಈ ಧ್ಯಾನ ಅಂತ ಏನಿದೆ, ಇದು ನಿಮ್ಮ ಶಕ್ತಿಯನ್ನು ಎನ್ಹಾನ್ಸ್ ಮಾಡುತ್ತೆ ಬಿಟ್ಟರೆ ಹಿಂದಕ್ಕೆ ತಗೊಂಡು ಹೋಗಲ್ಲ. ಅದಕ್ಕೋಸ್ಕರ ಎಲ್ಲರೂ ಮಾಡಲೇಬೇಕಾದಂಥ ಒಂದು ಪರಿಸ್ಥಿತಿ. ಅಂದರೆ ನನ್ನಂಥ ಸಾಮಾನ್ಯನೂ ಕೂಡ ಅಂದರೆ ಎಲ್ಲ ಲೌಕಿಕ ಒಂದು ಜಂಜಾಟದಲ್ಲಿ ಬಿಡ್ದಿರೋ ಅಂಥವನು, ನನ್ನಂಥವನು ಕೂಡ ಧ್ಯಾನ ಮಾಡ್ಬೋದು ಅಂತ ಹೇಳ್ತೀರಾ ಗುರುಜಿ? ಯಾವ ಥರ ಇದು ಅಂದರೆ? ನೋಡಿ, ಒಬ್ಬ ಹಿಮಾಲಯದಲ್ಲಿ ಕುತ್ಕೊಂಡಿರೋವಂಥ ಯೋಗಿಗೂ ಕೂಡ ನಿಮಗೂ ಕೂಡ ಏನೂ ಡಿಫ್ರೆನ್ಸ್ ಇಲ್ಲ. ಅವನಿಗೂ ಎರಡೇ ಕೈ ಇರೋದು, ಎರಡೇ ಕಾಲಿರೋದು, ಒಂದೇ ಮೂಗಿರೋದು, ಎರಡು ಕಣ್ಣುಗಳಿರೋದು, ಏನಾದ್ರು ಡಿಫ್ರೆನ್ಸ್ ಇದೆಯಾ? ಆದರೆ ದೈಹಿಕವಾಗಿ ಏನೂ ಇಲ್ಲ. ಆದರೆ ಮಾನಸಿಕವಾಗಿ ಒಂದು ಸ್ವಲ್ಪ ಡಿಫ್ರೆನ್ಸಸ್ ಇರುತ್ತೆ. ಅದನ್ನು ನಾವು ಸರಿ ಮಾಡ್ಕೋಬೋದು. ಮನಸ್ಸನ್ನು ಸರಿ ಮಾಡ್ಕೋಬೋದು ನಾವು. ಆದರೆ ದೇಹವನ್ನು ಸರಿ ಮಾಡ್ಕೊಳಕ್ಕೆ ಬಹಳ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಮನುಷ್ಯ ಭೌತಿಕವನ್ನು ಅದಕ್ಕೋಸ್ಕರ ಶಾಶ್ವತ ಅಂತ ಹೇಳೋದಿಲ್ಲ. ಅದಕ್ಕೋಸ್ಕರ ದೇಹವನ್ನು ಪ್ರಾರಬ್ಧಕ್ಕೆ ಬಿಟ್ಬಿಡ್ತಾನೆ ಅವನು ಈ ಹಂತದಲ್ಲಿ. ಅಂದರೆ ದೇಹವನ್ನು ನಾವು ಹೆಂಗಾರ ಇದ್ದರೂ ಕೂಡ ಮನಸ್ಸಿನ ಬದಲಾವಣೆ ಆಗೋದಕ್ಕೋಸ್ಕರ ಯೋಗ ಇರೋದು. ಅದಕ್ಕೋಸ್ಕರ ದೇಹ ಇದು ಮೆಡಿಟೇಷನ್, ಧ್ಯಾನ ಅನ್ನೋದು ಇರೋದು. ಈ ಧ್ಯಾನವನ್ನು ಏನಾಗುತ್ತೆ ಅಂದರೆ, ಧ್ಯಾನವನ್ನು ಕರೆಕ್ಟಾಗಿ ನಾವು ಮಾಡ್ತಾ ಹೋದರೆ ಜನಸಾಮಾನ್ಯರಲ್ಲ, ಎಲ್ಲರೂ ಮಾಡಬೇಕಾದಂಥ ಒಂದು ವ್ಯವಸ್ಥೆ ಇದೆ ಇದರಲ್ಲಿ. ಇದಿಷ್ಟೇ ಸ್ಟ್ರೈಟಾಗಿರ್ತಕ್ಕಂಥ ಒಂದು ಆನ್ಸರ್ ನನ್ನಲ್ಲಿ. ಇದು ಏನಾಗುತ್ತೆ ಅಂದರೆ, ಆ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಸೌಮ್ಯತೆ ಬರುತ್ತೆ, ನಿಮಗೆ ಸಂಯಮ ಬರುತ್ತೆ, ನಿಮಗೆ ಶಾಂತಿ ಬರುತ್ತೆ. ಇಷ್ಟು ಬೆನಿಫಿಟ್ಸ್ ಇರೋದನ್ನು ನೀವು ಎಲ್ಲೋ ಹುಡ್ಕೊಂಡು ಹೋಗಿ, ಎಲ್ಲೋ ಈಗ ನನಗೆ ಎಲ್ಲೋ ಸಿಗುತ್ತೆ ಅಂತ ನೀವು ಹುಡ್ಕೊಂಡು ಹೋಗಲ್ವಾ? ಇದನ್ನೇ ತಾನೇ ಹುಡ್ಕೊಂಡು ಹೋಗೋದು. ಈ ನೀವೊಂದು ರೆಸಾರ್ಟಿಗೆ ಹೋದರೆ ನಿಮಗೊಂದು ರಿಫ್ರೆಶ್ಮೆಂಟ್ ಅಂತ ಅಂದ್ಕೊತೀರಾ, ಹೋಗ್ತೀರಾ. ಅಲ್ಲಿ ಸಿಗುತ್ತೋ ಸಿಗೋಲ್ವೋ ನಮಗೆ ಗೊತ್ತಿಲ್ಲ. ಟೈರ್ ಪಂಚರ್ ಆಯಿತು ಅಂದರೆ ಅದೇ ಹೊಡೆದಾಟ. ಹೌದು ಗುರುಜಿ. ಅಲ್ಲಿ ಯಾರು ಸರಿಯಾಗಿ ನಿಮಗೆ ಊಟ ಬಡಿಸ್ಲಿಲ್ಲ ಅಂದರೆ ಅದೇ ಹೊಡೆದಾಟ. ಹೀಗೆ ನೀವು ಅಲ್ಲಿಗೆ ಹೋದ್ರಿ, ಅಲ್ಲಿ ಶಾಂತಿಯಾಗಿರಬೇಕು ಅಂದ್ಕೊಂಡ್ರೆ ಅಲ್ಲಿ ಶಾಂತಿಯಾಗಿರಲಿಲ್ಲ. ಈಗ ನಾನು ನಿಮಗೆ, ನೀವು ಕೂತಲ್ಲೇ ದುಡ್ಡು ಉಳಿಸ್ಕೊತ ಆರಾಮಾಗೆ ನೀವು ಶಾಂತಿಯಾಗಿರಬೇಕು ಅನ್ನೋ ಒಂದಿಷ್ಟು ಟೆಕ್ನಿಕ್ಸನ್ನು ಹೇಳ್ಕೊಂಡ್ರೆ ಯಾಕೆ ನೀವು ಟ್ರೈ ಮಾಡಬಾರ್ದು? ಓಕೆ, ಸೊ ಒಂದು ಒಳ್ಳೆ ದುಡ್ಡು ಉಳಿಸುವಂಥ ಕಾರ್ಯಕ್ರಮನ ಗುರೂಜಿ ನಮಗೆಲ್ಲರಿಗೂ ಹೇಳ್ಕೊಟ್ಟಿದ್ದಾರೆ. ಅಲ್ಲ, ಇದು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಗುರೂಜಿಯ ರೂಪಿಸಿರೋ ಅಂಥ ಶೂನ್ಯ ಫೌಂಡೇಶನ್ನಿನ 22 ಬೇರೆ ಬೇರೆ ಪ್ರೋಗ್ರಾಮ್ಗಳಿಗೇನಿದೆ, ಆ ಪ್ರೋಗ್ರಾಮ್ಗಳಲ್ಲಿ ಈ ಥರದ ಹಲವಾರು, ಅಂದರೆ ನೆಮ್ಮದಿಯನ್ನು ಕಂಡುಕೊಳ್ಳುವಂಥದ್ದು, ಶಾಂತಿನ ಕಂಡುಕೊಳ್ಳುವಂಥದ್ದು, ಸಂಯಮವನ್ನು ಬೆಳೆಸ್ಕೊಳ್ಳುವಂಥದ್ದು, ಈ ಥರದ ಒಂದು ಇದನ್ನೇ ಸಾಧನೆ ಅಂತಲೂ ಕರಿಬೋದು ಬಹುಶಃ. ಈ ಥರದ ಸಾಧನೆಗಳನ್ನು ಮಾಡುವಂಥ ಎಲ್ಲ ಅವಕಾಶ ನಿಮಗಿದೆ. ಸೊ ದಯವಿಟ್ಟು ಶೂನ್ಯ ಫೌಂಡೇಶನ್ನಿನ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ನಿಮಗೆ ಯಾವ ಕಾರ್ಯಕ್ರಮ ಬೇಕು ಅನಿಸುತ್ತೋ, ಸೂಟ್ ಆಗುತ್ತೋ ಅದಕ್ಕೆ ಎನ್ರೋಲ್ ಆಗಿ ಅವ್ರ ಜೊತೆ ಪಾರ್ಟಿಸಿಪೇಟ್ ಮಾಡಿ ಅದರ ಎಲ್ಲ ಬೆನಿಫಿಟ್ಸ್ನ ನೀವು ತೊಗೊಳ್ಳಿ ಅಂತ ಹೇಳ್ತಾ, ಗುರೂಜಿ ಈಗ ನನಗೆ ಒಬ್ಬರು ಗುರುಗಳಿದ್ದರು, ಅವರು ಒಂದು ಅದ್ಭುತವಾದ ಮಾತು ಹೇಳ್ತಿದ್ರು. ಅಂದರೆ ಅದು ಇವತ್ತವರೆಗೂ ಅರ್ಥ ಆಗಿರಲಿಲ್ಲ ಗುರೂಜಿ ನನಗೆ. ನಿಮ್ಮ ಹತ್ರ ಏನಾದ್ರು ಅರ್ಥ ಸಿಗುತ್ತಾ ಗೊತ್ತಿಲ್ಲ, ಅದರದ್ದು ಕೇಳೋಣ. ಅಂದರೆ ಈ ಧ್ಯಾನ ಅನ್ನೋದು ಮಾಡುವಂಥದ್ದಲ್ಲ, ಅದು ಆಗುವಂಥದ್ದು ಅಂತ ಹೇಳ್ತಿದ್ರು. ಬೇರೆ ಯಾರೂ ಅಲ್ಲ, ನನ್ನ ಗುರುಗಳು ಶ್ರೀ ಹರಿಜಿ ಅಂತ ಇದ್ದಾರೆ. ನೀವೇ ಹೇಳ್ದಂಥ ಒಂದು ಅದ್ಭುತವಾದಂಥ ಇದು ಧ್ಯಾನ ಅನ್ನೋದು ಮಾಡೋದಲ್ಲ, ಅದು ಆಗುವಂಥದ್ದು ಅಂತ. ಇದು ನನಗೊಂಚೂರು ತಲೆ ಮೇಲೆ ಓದುವಂಥ ಪ್ರಶ್ನೆ ಗುರೂಜಿ. ಸೊ ಒಂಚೂರು ನನಗೆ ಅರ್ಥ ಆಗೋ ಥರ ಇದನ್ನು ಹೇಳಿ ಗುರೂಜಿ. ಧ್ಯಾನ ಅಂತಂದು ಮಾಡಲೇಬೇಕಲ್ವ, ನಾವು ಕೂರಲೇಬೇಕಲ್ವ ಅದಕ್ಕೆ? ನೋಡಿ, ನಾವು ಈಗ ಸಾಮಾನ್ಯವಾಗಿ ಎಲ್ಲರಿಗೂ ಕಣ್ಣು ಮುಚ್ಕೊಳ್ಳಿ ಧ್ಯಾನ ಮಾಡೋಣ, ಈ ಕಣ್ಣು ಮುಚ್ಕೊಂಬಿಡಿ ಧ್ಯಾನ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಮ್ಯೂಸಿಕ್ ಹಾಕ್ತೀನಿ ಅಂತ ತಿಳ್ಕೊಳ್ಳಿ. ನೀವೇನು ಮಾಡ್ತೀರಾ? ಕಣ್ಣು ಮುಚ್ಕೊತೀರಾ, ಅದು ಮ್ಯೂಸಿಕ್ ಹಾಕ್ತೀನಿ, ಮ್ಯೂಸಿಕ್ ಜೊತೆನೇ ಇರ್ತೀರಾ, ಇಲ್ಲಿದ್ದಾಗ ಇರ್ತೀರಾ. ಆಮೇಲೆ ಇಲ್ಲಿಂದ ಹೊರಗಡೆ ಹೋದಾಗ ಅಲ್ಲಿ ಏನು ಸೌಂಡ್ ಕೇಳಿಸ್ತಿರುತ್ತೋ ಅಲ್ಲಿ ಮುಗಿದೋಯ್ತು ಕತೆ. ಅಂದರೆ ಇಲ್ಲಿ ಧ್ಯಾನ ಮಾಡಿದ್ದು ಏನು ಬಂತು, ಅಲ್ಲಿ ಹೊರಗಡೆ ಹೋದಾಗ ಸೇಮ್ ಇರಲಿಲ್ಲ ಅಂದರೆ. ನೋಡಿ, ಧ್ಯಾನ ಅನ್ನೋದು ಇಲ್ಲಿದ್ದಾಗ ಆಗುತ್ತೆ, ಹೊರಗಡೆ ಹೋದಾಗ ಆಗಲ್ಲ ಅಂದರೆ ಅದು ಅಲ್ಲಿಗೆ ಸ್ಥಿರ ಅನ್ನೋ ಇಲ್ಲ, ಅಲ್ಲಿಗೆ ಧ್ಯಾನ ಆಗ್ತಾ ಇಲ್ಲ ಅಂತ ಅರ್ಥ. ಸೊ ನೀವು ಧ್ಯಾನನ ಈ ಥರ ಮಾಡೋಕ್ಕೆ ಹೋದಾಗ ಇನ್ನೊಂದಿಷ್ಟು ಜನ ಇರ್ತಾರೆ,
ಇಲ್ಲೇ ಕೂತ್ಕೊಂಡಿರ್ತಾರೆ, ಧ್ಯಾನನೂ ಕಣ್ಣು ಮುಚ್ಕೊಂಡೇ ಇರ್ತಾರೆ, ಆದರೆ ಅವ್ರ ಆಲೋಚನೆಗಳು ಜೊತೆನೇ ಹೋಗ್ತಾ ಇರ್ತಾರೆ. ಆಲೋಚನೆ ಹೆಂಗೆ ಬರ್ತಾ ಇರುತ್ತೆ, ದೇಹ ಮನಸ್ಸು ಹೆಂಗೆ ಅಂತ ಇರುತ್ತೆ, ಹಂಗೇ ಹೋಗ್ತಾ ಇರ್ತದೆ. ಹಿಂಗೆ ನಾವು ಒಂದಲ್ಲ ಒಂದು ಸತಿ ಕಳೆದೋಗ್ತಾನೆ ಇರ್ತೀವಿ. ಸೊ ನಾವು ಈ ಥರ ಕಳೆದೋಗೋದಾದರೆ ಮತ್ತು ಏನು ಧ್ಯಾನ ಮಾಡಿ ಏನು ಉಪಯೋಗ, ಕಣ್ಣು ಮುಚ್ಕೊಂಡು ಏನು ಉಪಯೋಗ, ಹಂಗೆ ಇರ್ಬೋದಲ್ಲ. ಅದಕ್ಕೋಸ್ಕರ ನಾವೇನು ಮಾಡಿದ್ದೀವಿ, ಇದನ್ನು ಹೀಗೆ ಮಾಡೋಕ್ಕಾಗೋದಿಲ್ಲ. ಸ್ವಲ್ಪ ಜನಕ್ಕೆ ಏನಿರುತ್ತೆ ಅಂದರೆ, ಕೆಲವೊಂದಿಷ್ಟು ಹಾರ್ಟಲ್ಲಿ ಒಂದು ಹೃದಯದಲ್ಲಿ ಭಾಳಷ್ಟು ಪೇಯ್ನ್ ಇರುತ್ತೆ, ಅದನ್ನು ಮರೆಯೋಕ್ಕಾಗೋದಿಲ್ಲ. ಕಣ್ಣು ಮುಚ್ಕೊಂಡಿದ್ದ ತಕ್ಷಣ ಅದೇ ಯಾರೋ ಅಣ್ಣ ತಮ್ಮ ಕೆಟ್ಟದ್ದು ಮಾಡಿದ್ದು, ಈ ಯಾರೋ ಒಬ್ಬರು ಸತ್ತೋಗಿರೋ ಅಂಥದ್ದು ಎಲ್ಲವೂ ಕೂಡ ಅವನ ಹೃದಯದಲ್ಲಿ ಹಿಂಗೆ ಸ್ಟೋರ್ ಆಗಿರುತ್ತೆ, ತಲೆ ಒಳಗಡೆ ಸ್ಟೋರ್ ಆಗಿರುತ್ತೆ. ಇದನ್ನು ಮರಿ ನಾನು ತಕ್ಷಣ ನಾನು ಧ್ಯಾನ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಕಣ್ಣು ಮುಚ್ಕೊಂಡು ಕುತ್ಕೊಳ್ಳಿ ಅಂದಿದ ತಕ್ಷಣ ಇವರು ಮರೆಯೋಕ್ಕಾಗುತ್ತಾ? ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ನಾವು ಧ್ಯಾನವನ್ನು ನಾನು ಈ ಥರ ಮಾಡಿಸೋದಿಲ್ಲ. ನನಗೆ ಈ ಥರ ಧ್ಯಾನವೇ ಇಲ್ಲ, ಈ ಥರ ಧ್ಯಾನ ಎಲ್ಲೂ ಹೇಳ್ಕೊಡ್ಬಾರ್ದು. ಆ್ಯಕ್ಚುಲಿ ಧ್ಯಾನ ಮಾಡೋ ರೀತಿ ಆಗಬೇಕು ಅಂತ ಹೇಳಿದ್ರೆ ಮನುಷ್ಯನ ಪ್ರಾಪರಾಗಿ ಪ್ರಿಪೇರ್ ಮಾಡಬೇಕು. ಅವರನ್ನು ಮೊದಲು ನಿನ್ನೊಳಗಿರ್ತಕ್ಕಂಥ ಶಕ್ತಿಯನ್ನು ನೋಡು, ಮೊದಲು ಅನುಭವಗಳನ್ನು ಕೊಡಬೇಕು ಅವನಿಗೆ. ಮೊದಲು ನಿಮ್ಮೊಳಗೆ ಶಕ್ತಿ ಇದೆ ಅಂತ ತೋರಿಸ್ಬೇಕು. ನಿನ್ನ ದೇಹ ಮತ್ತು ಮನಸ್ಸು ಈ ಥರದ ಬದಲಾವಣೆ ಆದರೆ ನಿನ್ನ ಜೀವನ ಸರಿಯಾಗುತ್ತೆ ಅಂತ ತೋರಿಸ್ಬೇಕು. ಆವಾಗಷ್ಟೇ ಅವನಿಗೆ ಒಂದು ರೀತಿಯಾದಂಥ ಒಂದು 5 ನಿಮಿಷ ಕುತ್ಕೊಂಡು ಮಾಡೋಣ, ಗುರುಗಳು ಹೇಳ್ತಾ ಇದ್ದಾರೆ ಅನ್ನೋ ಒಂದು ಮನಸ್ಥಿತಿ ಬರುತ್ತೆ. ಬಿಟ್ಟರೆ ಇಲ್ಲ ಅಂದರೆ ಅವನದೇ ಆದಂಥ ಲೋಕದಲ್ಲಿ ಅವ್ನು ಕಳೆದೋಗ್ತಾ ಇರ್ತಾನೆ. ಅದಕ್ಕೋಸ್ಕರ ಧ್ಯಾನ ಅನ್ನೋದು ಸಹಜವಾಗಿ ಆಗುವಂತಹ ಪ್ರಕ್ರಿಯೆಗೆ ನಾವು ತಂದು ನಿಲ್ಲಿಸ್ಬೇಕು. ಇನ್ನೊಂದೇನು ಅಂದರೆ, ಧ್ಯಾನ ಈಗಲೂ ಕೂಡ ನೀವು ಇಲ್ಲಿ ಕುತ್ಕೊಂಡಿದ್ರೂ ಕೂಡ ನಿಮ್ಮೊಳಗೆ ಒಂದು ಸ್ಥಿತಿ ಇದೆ ಅಂತ ತಿಳ್ಕೊಳ್ಳಿ. ಆ ಸ್ಥಿತಿಗೆ ನಾನು ತಗೊಂಡೋಗಿ ನಿಮ್ಮನ್ನು ಅಲ್ಲಿಗೆ ಬಿಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದು ನಿಮ್ಮ ಹತ್ರ ಇದೆಯೋ ಇಲ್ವೋ? ಇದೆ ಗುರುಜಿ, ನನ್ನೊಳಗೆ ಇದೆ. ಎಕ್ಸಾಕ್ಟ್ಲಿ. ಸೊ ಅಲ್ಲಿಗೆ ನೀವು ಎಲ್ಲಿ ಹುಡ್ಕೊಂಡು ಹೋಗ್ತಾ? ಅದೇ ಧ್ಯಾನ ಯಾವಾಗಲೂ ಕೂಡ 24 ಗಂಟೆ ನಮ್ಮ ಜೀವನ ಇರೋ ತನಕನೂ ಕೂಡ ಅದು ನಡೀತಾನೇ ಇದೆ. ನಾವು ಆ ಸ್ಥಿತಿಗಳನ್ನು ನಾವು ಅಟೈನ್ ಮಾಡ್ತಾಯಿದ್ದೀವಿ. ನಾವು ಒಳಗಡೆಯಿಂದ ಅದನ್ನು ಪ್ರೇರಣೆ ಮಾಡಿಕೊಂಡು, ಸಾಕಷ್ಟು ಬದಲಾವಣೆ ಮಾಡಿಕೊಂಡು, ಸಾಕಷ್ಟು ನೋಡಿಕೊಂಡು, ನಾವು ಗುರುಗಳ ಮಾರ್ಗ ತಗೊಂಡು ಅದಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಆ ಸ್ಥಿತಿ ಇದೆ, ಅಲ್ಲಿಗೆ ನಾವು ಹೋಗಬೇಕಾಗಿದೆ. ಅದಕ್ಕೋಸ್ಕರ ಏನೇನು ಮಾಡಬೇಕು ನಾವು ಮಾಡಬೇಕು. ಅದಕ್ಕೋಸ್ಕರ ಧ್ಯಾನ ಅನ್ನೋದು ನೇರವಾಗಿ ನಡೆಯೋವಂಥದ್ದು. ಧ್ಯಾನ ಅನ್ನೋದು 24 ಗಂಟೆ ನಡೀತಾ ಇದೆ, ಅದಕ್ಕೆ ನಾವು ಹೋಗಬೇಕಷ್ಟೇ. ನಾವು ಅದಕ್ಕೆ ಏನೇನು ಬೇಕೋ ಅದನ್ನು ನಾವು ಮಾಡ್ಕೋಬೇಕೆ ಬಿಟ್ಟರೆ ಬೇರೆದೇನೂ ಮಾಡ್ಕೊಳಕ್ಕೆ ಹೋಗಬಾರ್ದು. ಅದಕ್ಕೋಸ್ಕರ ನಾನು ನಾರ್ಮಲಾಗಿ ನನ್ನ ಸೆಷನ್ಸ್ಗಳಲ್ಲಿ ನಾನು ಯಾವತ್ತೂ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳಿ ಧ್ಯಾನ ಮಾಡಿ ಅಂತ ಹೇಳ್ಕೊಡೋದಲ್ಲೇ ಬದಲಿಗೆ ಮನುಷ್ಯನಲ್ಲಿರ್ತಕ್ಕಂಥ ಮೂಲಭೂತ ಅವನಿಗೆ ಕಷ್ಟಗಳಿರ್ಬೋದು, ಅವನೊಳಗಿರ್ತಕ್ಕಂಥ ಪೇಯ್ನ್ ಇರ್ಬೋದು, ಅವನ್ನೆಲ್ಲವನ್ನು ಕೂಡ ಹೇಗೆ ಶಾಂತ ರೀತಿಯಾಗಿ ಮಾಡಬೇಕು ಅನ್ನೋ ಒಂದು ಟೆಕ್ನಿಕ್ನ ನಾವು ಹೇಳ್ಕೊಡ್ತೀವಿ. ಅದ್ರ ಮುಖಾಂತರ ಅವನು ಸ್ವಾಭಾವಿಕವಾಗಿ ಶಾಂತವಾಗಿದ್ದಾನೆ ಅಂತಂದಮೇಲೆ ಧ್ಯಾನ ಅನ್ನೋದು ಕಾನ್ಸಿಕ್ವೆನ್ಸ್ ಆಗಿ ಅಂದರೆ ಬಹಳ ಈಸಿಯಾಗಿ ಆಗೋಗುತ್ತೆ. ಸೊ ನಾವು ಮಾಡಬೇಕಾದಂಥದ್ದು ಏನೂ ಇಲ್ಲ. ನೋವನ್ನು ಮರೆತರೆ ಒಬ್ಬ ಮನುಷ್ಯ ಶಾಂತ ಆಗ್ತಾನೆ. ಆಲೋಚನೆಗಳು ಕಡಿಮೆ ಆದರೆ ಶಾಂತ ಆಗ್ತಾನೆ. ಶಾಂತಿಯಾಗು ಅಂತ ಹೊರಗಡೆ ಹೇಳೋದು ಬೇರೆ, ಒಳಗಡೆಯಿಂದ ಅವನನ್ನು ಅರ್ಥಕೊಂಡು ಒಬ್ಬ ಮನುಷ್ಯನ ನೋಡಿ ಅವನ ಒಳಗಡೆ ಇದೆ ಏನಿದೆ, ಇವನಿಗೇನು ಕೊಡಬೇಕು ಅನ್ನೋದನ್ನು ನಾನು ಕೊಟ್ಬಿಟ್ರೆ ಅವನು ಶಾಂತ ಆಗ್ತಾನೆ. ಸೊ ಅದ್ಭುತವಾದಂಥ ಕಾನ್ಸೆಪ್ಟು. ಅಂದರೆ ಧ್ಯಾನ ಅನ್ನೋದು ಸಾಮಾನ್ಯವಾಗಿ ನಾವೆಲ್ಲ ಅಂದ್ಕೊಂಡಿದ್ವಿ ಸ್ನೇಹಿತರೆ, ನಾವು ಎಲ್ಲೋ ಒಂದು ಕಡೆ ಹಿಮಾಲಯಕ್ಕೋ ಎಲ್ಲೋ ಕೂತ್ಕೋಬೇಕು, ಯಾರೂ ಇಲ್ಲದೇ ಇರೋ ಜಾಗದಲ್ಲಿ ಹೋಗಿ ಕೂತ್ಕೋಬೇಕು. ಯಾಕಂದರೆ ನಾನು ಧ್ಯಾನ ಮಾಡ್ಬೇಕಾದ್ರೆ ಯಾರು ಬಂದು ಎಬ್ಬಿಸ್ಬಿಟ್ರೆ, ಸೊ ಹಂಗಾಗಿ ಕೂತ್ಕೊಂಡು ನಾನು ಒಬ್ಬನೇ ಧ್ಯಾನ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಶ್ರೀ ಹರಿಜಿ ಅವರು ಹೇಳ್ತಾ ಇರೋ ಕಾನ್ಸೆಪ್ಟೇ ಬೇರೆ. ಅಂದರೆ ಧ್ಯಾನ ಅನ್ನೋದು ಮಾಡೋವಂಥದ್ದೇ ಅಲ್ಲ, ಅದು ಒಳಗೆ ಆಗುವಂಥದ್ದು ಅನ್ನೋದಕ್ಕಿಂತ ಹೆಚ್ಚಾಗಿ ಇವತ್ತು ನನಗಾದಂಥ ಜ್ಞಾನೋದಯ ಗುರುಜಿ, ಧ್ಯಾನ ಅನ್ನೋದು ಆಲ್ರೆಡಿ ನಮ್ಮಲ್ಲಿ ನಡೀತಾ ಇದೆ. ನಾನು ಅಲ್ಲಿಗೆ ಹೋಗಬೇಕಷ್ಟೇ, ನನ್ನ ಒಳಗೆ ನಾನು ಹೋಗಬೇಕು ಅಷ್ಟೇ. ಆ ಧ್ಯಾನ ನಡೀತಾ ಇದೆ ನನ್ನ ಒಳಗೆ. ವಾವ್, ಧ್ಯಾನ ಅನ್ನೋದು ಈಸಿಲಿ ಲೈಕ್ ದಿಸ್ ಆಗುತ್ತೆ. ಯಾಕಂದರೆ ಇದು ನಾನೇ ಸ್ವತಃ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ, ನನ್ನ ಎಕ್ಸ್ಪೀರಿಯನ್ಸಲ್ಲಿ ಹೇಳ್ತಾ ಇದ್ದೀನಿ. ಸೊ ಗುರುಜಿ, ಈಗ ಧ್ಯಾನ ಕಷ್ಟ ಅಲ್ಲ, ನಮ್ಮೊಳಗೆ ಇದೆ, ಇಲ್ಲೇ ಮಾಡಬಹುದು, ಅದಕ್ಕೆ ಹಿಮಾಲಯಕ್ಕೆ ಹೋಗಬೇಕು ಅಂತ ಏನಿಲ್ಲ ಅಂತ ಹೇಳಿದ್ರಿ. ಸೊ ಧ್ಯಾನ ಅನ್ನೋದು ಈಗ ನಾವು ಬೇರೆ ಕೆಲಸಗಳನ್ನು ಮಾಡ್ತಾ, ಅಂದರೆ ಈಗ ನಾನು ಶೂಟಿಂಗ್ ಮಾಡ್ತಿರ್ತೀನಿ ಗುರುಜಿ. ಶೂಟಿಂಗಲ್ಲಿ ಎಷ್ಟೋ ಸಲ ನಮಗೆ ನನ್ನ ಒಂದು ಶಾಟ್ ಮುಗಿದು ಇನ್ನೊಂದು ಶಾಟ್ ಮಧ್ಯದಲ್ಲಿ ಒಂದಷ್ಟು ಟೈಮ್ ಸಿಗುತ್ತೆ. ಬಟ್ ಹೇಗೆ ಅಂದರೆ ನಮ್ಮ ಮುಂದಿನ ತಲೆ ಓಡ್ತಾ ಇರುತ್ತೆ, ಏನೇನೋ ಥಾಟ್ಸ್ ಬರ್ತಾ ಇರುತ್ತೆ ನಮಗೆ ಅಲ್ಲಿ ಶೂಟಿಂಗಲ್ಲಿ, ನೆಕ್ಸ್ಟ್ ಶಾಟ್ ಏನಿರ್ಬೋದು ಏನು ಎತ್ತ ಅಂತ. ಅಂಥ ಟೈಮಲ್ಲೂ ನಾವು ಧ್ಯಾನ ಮಾಡೋಕ್ಕೆ ಸಾಧ್ಯನಾ? ಯಾಕಂದರೆ ನನಗೆ ಮಾತ್ರ ಅಲ್ಲ, ನನ್ನಂಥ ಸುಮಾರು ಜನ ನನ್ನ ಸ್ನೇಹಿತರು ಆಫೀಸಲ್ಲಿ ಕೆಲಸ ಮಾಡ್ತಾರೆ ಗುರುಜಿ. ಆಫೀಸಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೂ ಕೂಡ ಆಫೀಸಲ್ಲಿ ಮಾಡುವ ಕೆಲಸಗಳ ಜೊತೆಗೆ ಧ್ಯಾನ ಮಾಡಬಹುದಾ?
ಅಥವಾ ಧ್ಯಾನ ಸಪ್ರೇಟು ಆಫೀಸ್ ಕೆಲಸ ಸಪ್ರೇಟ್ ಅದು ಗುರುಜಿ? ಅದ್ರ ಬಗ್ಗೆ ಒಂಚೂರು ಕ್ಲಾರಿಟಿ ಕೊಡಿ ನಮಗೆ. ನೋಡಿ, ಧ್ಯಾನ ಅಂದಿದ ತಕ್ಷಣವೇ ಅದೇ ನಾನು ಹೇಳಿದ್ನಲ್ಲ, ನಿಮ್ಮ ಒಂದು ಶಕ್ತಿಯನ್ನು ಅರ್ಥ ಮಾಡ್ಕೊಳೋದು ಇರುತ್ತೆ. ಇದ್ರ ಜೊತೆಗೆ ಏನು ಅಂತ ಹೇಳಿದ್ರೆ, ಆಫೀಸಲ್ಲಾಗಲಿ ನೀವು ಶೂಟಿಂಗ್ ಟೈಮಲ್ಲಾಗಲಿ ನಿಮ್ಮ ಒಂದು ನಿಮಗೆ ಒಂದು ಸ್ಥೀಮಿತವಾದಂತಹ ಅಂದರೆ ದೃಢವಾದಂತಹ ಸಂಕಲ್ಪವಿದ್ದರೆ ನೀವು ಎಲ್ಲಿ ಕೂತ್ಕೊಂಡಾರೂ ಮಾಡ್ಬೋದು. ಈ ಧ್ಯಾನವನ್ನು ಕಲಿಬೇಕಷ್ಟೆ. ಇದನ್ನು ಪ್ರಾಯೋಗಿಕ ಹಂತದಲ್ಲಿ ನಾವು ಬಹುತೇಕವಾಗಿ ಕಲಿಬೇಕು. ಕಲ್ತ್ಬಿಟ್ಟು ಪ್ರಾಕ್ಟೀಸ್ ಮಾಡಿರೋ ಥರ. ಈಗ ಮನಸ್ಸು ಭೌತಿಕ ಆಗಿರೋದ್ರಿಂದ ದೇಹ ಹೆಂಗೆ ದಂಡಿಸ್ತಿರೋ ಮನಸ್ಸನ್ನು ಕೂಡ ಹಂಗೆ ಒಂದು ಸ್ವಲ್ಪ ದಂಡನೆಗೆ ತರಬೇಕಾಗುತ್ತೆ, ಅದನ್ನು ಒಂದು ಸ್ವಲ್ಪ ದಂಡಿಸ್ಬೇಕಾಗುತ್ತೆ. ಆವಾಗ ಮನಸ್ಸನ್ನು ಕೂಡ ದಂಡಿಸಿದಾಗ ನಿಜವಾಗ್ಲೂ ಅದು ಹತೋಟಿಗೆ ಬರುತ್ತೆ. ನಾವು ಅಂದ್ಕೊಂಡಿದ್ದೀವಿ ಬರೋಲ್ಲ ಅಂತ. ಎಂಥ ಸಂತೆನಲ್ಲಿ ಶೂಟಿಂಗ್ ಮಾಡ್ಬೇಕಾರೆ ಎಂಥ ಬ್ಯುಸಿ ವರ್ಕಲ್ಲಿ ನಮಗೆ ಮನಸ್ಸು ನಮ್ಮ ಕೈಗೆ ಬರುತ್ತಾ ಅನ್ನೋದು ನಮಗೆ ಡೌಟ್ ಇದೆ. ಬಟ್ ಆದರೆ ನಾನು ಹೇಳ್ತಾ ಇದ್ದೀನಲ್ಲ, ಇದು ದಂಡಿಸಿದ್ರೆ ದೇಹನೇ ನಮ್ಮ ಕೈಗೆ ಬರುತ್ತೆ ಅಂದಮೇಲೆ ಇಷ್ಟು ಇದ್ರ ಒಳಗಡೆ ಇರತಕ್ಕಂಥ ಮನಸ್ಸು ನಮ್ಮ ಕೈಗೆ ಬರಲ್ವಾ? ಬಂದೇ ಬರುತ್ತೆ. ಇದು ನಾವು ಹಿಡ್ಕೋಬೇಕಷ್ಟೆ. ಇದನ್ನು ಹೇಗೆ ಅಂದರೆ, ಈಗ ನಮಗೇನು ಅಂತ ಹೇಳಿದ್ರೆ, ಇದು ನಮಗೆ ರೂಢಿ. ಚಿಕ್ಕದ್ರಿಂದನೂ ನಮಗೆ ಏನನ್ಸಿದೆ ಅಂತ ಹೇಳಿದ್ರೆ, ಮನಸ್ಸಿನ ಪರಿಕಲ್ಪನೆಗೆ ನಾವು ಬಂದಿಲ್ಲ. ಮನಸ್ಸು ಇಷ್ಟು ದೊಡ್ಡದಿದೆ, ಇದರಲ್ಲಿ ಈ ಥರದ್ದೆಲ್ಲವೂ ಕೂಡ ಅಧ್ಯಯನಗಳಿದೆ ಅಂತ ನಾವು ನೋಡೋದೇ ಇಲ್ಲ. ಕೇವಲ ನಾವು ಇದನ್ನು ಹೇಗೆ ನೋಡ್ತೀವಿ ಅಂತ ಹೇಳಿದ್ರೆ, ಮನಸ್ಸಿದೆ, ಇರಲಿ ಬಿಡು, ಮನಸ್ಸು ಹೇಳಿದಾಗ ಕೇಳೋದನ್ನು. ಮನಸ್ಸು ಈಗ ಏನಾರ ಅದು ಆಸೆ ಆದರೆ ಅದನ್ನು ತಿನ್ನೋದು, ಮನಸ್ಸು ಇದು ಆಸೆ ಆದರೆ ಇದನ್ನು ತಿನ್ನೋದು, ಇದು ಆಸೆ ಆದರೆ ಹೀಗೆ, ಅದು ಆಸೆ ಆದರೆ ಹಾಗೆ ಅಂತ ಹೇಳ್ಬಿಟ್ಟು ಇದ್ರ ಜೊತೆನೇ ಹೋಗಿರೋದ್ರಿಂದ ಬಹುಶಃ ಅದು ಹೇಗೆ ನಡೀತಾ ಇದೆಯೋ ಹಂಗೆ ಹೋಗ್ತಾ ಇದ್ದೀವಿ. ಇದೇ ಜೀವನ ಅಂತ ತಿಳ್ಕೊಂಬಿಟ್ಟಿದ್ದೀವಿ. ಇದ್ರ ಮಧ್ಯದಲ್ಲಿ ನಾವು ಈಗ ಏನಾರು ಧ್ಯಾನ ಅಂತ ಹೋದರೆ, ಅದೆಲ್ಲಿ ನಿಮಗೆ ಅಲೋ ಮಾಡುತ್ತೆ? ಅದಕ್ಕೇನಾಗುತ್ತೆ ಅಂದರೆ, ಅದಕ್ಕೊಂಥರ ಭಯದ ವಾತಾವರಣ ಬಂದ್ಬಿಡುತ್ತೆ. ಭಯದ ವಾತಾವರಣ ಸೃಷ್ಟಿ ಆಗ್ಬಿಡುತ್ತೆ. ಭಯದ ವಾತಾವರಣ ಸೃಷ್ಟಿ ಆದಾಗ ಏನಾಗುತ್ತೆ, ಅದಕ್ಕೆ ಮಾಡೋದಕ್ಕೆ ಇಷ್ಟ ಆಗೋದಿಲ್ಲ. ಓಕೆ, ಸೊ ಥ್ಯಾಂಕ್ ಯು ಗುರುಜಿ. ಅಂದರೆ ನನ್ನ ಸ್ನೇಹಿತರು ಕೂಡ ಒಂದು ದ್ವಂದ್ವದಲ್ಲಿ ಬಿದ್ದುಬಿಟ್ಟಿದ್ವಿ ಗುರುಜಿ. ಅಂದರೆ ಕೆಲಸ ಮಾಡ್ತಿರ್ತೀವಿ, ಆ ಮಧ್ಯದಲ್ಲಿ ಹೇಗೆ ಧ್ಯಾನ ಮಾಡೋದು ಅಂತ. ಸೊ ಧ್ಯಾನ ಅನ್ನೋದು ನಮ್ಮ ಕೆಲಸವನ್ನು ಎನ್ಹಾನ್ಸ್ ಮಾಡುತ್ತೆ, ಅದು ನಮ್ಗೆ ಇನ್ನೂ ಎನರ್ಜಿ ಜಾಸ್ತಿ ಕೊಡುತ್ತೆ ಅಂತಂದಾಗ ಖಂಡಿತವಾಗಲೂ ನನ್ನ ಸ್ನೇಹಿತರು ಆಫೀಸಲ್ಲಿ ಕೆಲಸ ಮಾಡೋರಾಗಲಿ ಎಲ್ಲರಿಗೂ ಕೂಡ ಇದು ಒಂದು ಪ್ರೇರೇಪಣೆ ಆಗುತ್ತೆ ಅಂತ ಹೇಳ್ತಾ, ನೀವೇ ಹೇಳ್ದಂಗೆ ಗುರುಜಿ, ನಾವು ಶೂಟಿಂಗಲ್ಲಿದ್ದರು, ಎಂಥ ಸಂತೆಯಲ್ಲಿದ್ದರು ಅಥವಾ ಆಫೀಸಲ್ಲಿ ಕೆಲಸ ಮಾಡ್ತಿದ್ರು, ಇನ್ನೊಂದು ಕಡೆ ಹಾಸ್ಪಿಟ್ಲಲ್ಲಿ ಡಾಕ್ಟ್ರುಗಳು ತುಂಬ ಕ್ರಿಟಿಕಲ್ ಕಂಡೀಷನ್ಗಳಲ್ಲಿರ್ತಾರೆ. ಅಂಥ ಕಂಡೀಷನಲ್ಲಿ ಕೂಡ ನಿರಂತರವಾಗಿ ಧ್ಯಾನ ನಡಿಬೇಕು ಅಂದರೆ ನಾವು ಏನು ಮಾಡಬೇಕು ಗುರುಜಿ? ನೋಡಿ, ಧ್ಯಾನ ಆಗಬೇಕು ಅಂದರೆ ಮೊದಲು ಉಸಿರಾಟದ ಕ್ರಮವನ್ನು ಹಿಡಿಬೇಕು. ನಾವು ಕಣ್ಣು ಮುಚ್ಕೊಂಡು ಪ್ರತಿದಿನವೂ ಕೂಡ ಒಂದು 15 ನಿಮಿಷಗಳ ಕಾಲ ನಮಗೆ ಯಾವಾಗ ಟೆನ್ಷನ್ ಆಗುತ್ತೆ ಆವಾಗ ಅಷ್ಟೇ ಅಲ್ದಲ್ಲೇ ಪ್ರತಿದಿನದ ಅಭ್ಯಾಸ ಏನಿರಬೇಕು ಅಂದರೆ, ನಮಗೆ ಉಸಿರನ್ನು ತೊಗೊಳೋದು, ಉಸಿರನ್ನ ಬಿಡೋದು, ಇದರ ಮೇಲೆ ಗಮನ ಬರಬೇಕು. ನಾವು ಡೈರೆಕ್ಟಾಗಿ ಕಂಟ್ರೋಲ್ ಮಾಡೋಕ್ಕೆ ಹೋಗ್ಬಾರ್ದು, ಮನಸ್ಸನ್ನು ಕಂಟ್ರೋಲ್ ಮಾಡೋಕ್ಕೆ ಹೋಗಬಾರ್ದು. ನಮ್ಮ ಉಸಿರಾಟದ ನಾವು ಹೇಗೆ ಹಾಡ್ತಾಯಿದ್ದೀವಿ ಅನ್ನೋದ್ರ ಮೇಲೆ ಸಂಪೂರ್ಣವಾಗಿ ಗಮನವನ್ನು ಇಡಬೇಕು. ಯಾವಾಗ ಉಸಿರಾಟದ ಮೇಲೆ ಗಮನವನ್ನು ಇಡ್ತಿರೋ ಅದು ತನ್ನಿಗೆ ತಾನಾಗೆ ಭಾವನೆಗಳು, ಚಿಂತನೆಗಳು ಏನೇ ಇದ್ದರೂ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಇದು ನೀವು 15 ನಿಮಿಷಗಳ ಕಾಲ ಪ್ರತಿದಿನ ಬೆಳಗ್ಗೆ, ಸಂಜೆ, ಮಧ್ಯಾಹ್ನ ಇವನ್ನ ಮಾಡ್ತಾ ಬಂದಲ್ಲಿ, ಬಿಫೋರ್ ಫುಡ್ಡು ಅಂದರೆ ಊಟಕ್ಕಿಂತ ಮುಂಚೆನೇ ಈ ಒಂದು ಅಭ್ಯಾಸವನ್ನು ಮಾಡ್ತಾ ಬಂದಲ್ಲಿ ನಿಮಗೆ ಆದಷ್ಟು ಥಾಟ್ಸ್ಗಳು ಕಡಿಮೆ ಆಗುತ್ತೆ, ಎಮೋಷನ್ಗಳು ಸ್ಟೇಬಲ್ ಆಗುತ್ತೆ. ಆಮೇಲೆ ನಿಮಗೆ ಒಂದು ಧ್ಯಾನದ ಪರಿಕಲ್ಪನೆಗೆ ನೀವು ಬರ್ತೀರಾ, ನಿಮ್ಮ ಶಕ್ತಿಯನ್ನು ನೋಡೋದಕ್ಕೆ ನೀವು ಬರ್ತೀರಾ. ಇದನ್ನು ನೀವು ಮಾಡ್ಬೋದು. ಮಿಡಲ್ ಆಫ್ ದ ಸೆಟ್ಟಲ್ಲಿ ಕೂತ್ಕೊಂಡು ಉಸಿರು ಹೇಗೆ ಹೊರಗಡೆ ಹೋಗ್ತಾ ಇದೆ, ಉಸಿರು ಹೇಗೆ ಒಳಗಡೆ ಬರ್ತಾ ಇದೆ ಅನ್ನೋದನ್ನು ಪ್ರತಿದಿನ ಒಂದು 15 ನಿಮಿಷಗಳ ಕಾಲ ದೇವ್ರ ಮುಂದೆ ಕೂತ್ಕೊಂಡು ಅಥವಾ ಎಲ್ಲೇ ಕೂತ್ಕೊಂಡಿದ್ರು ನೀವು ಮಾಡೋದಾದರೆ ನೀವು ಈ ಒಂದು ಸ್ಥಿತಿಗಳನ್ನು ಮೇಂಟೈನ್ ಮಾಡ್ಬೋದು. ನಿಮ್ಮ ಒಳಗಡೆ ಇರ್ತಕ್ಕಂತಹ ಜಾಗೃತ ಅವಸ್ಥೆಗೆ ನೀವು ಹೋಗ್ಬೋದು. ಓಕೆ, ಸೊ ಎಲ್ಲೇ ಇದ್ದರೂ ಕೂಡ ನಾವು ಎಂಥ ಒಂದು ಕ್ರಿಟಿಕಲ್ ಕಂಡೀಷನಲ್ಲಿದ್ದರೂ ನಾವು ಧ್ಯಾನವನ್ನು ನಿರಂತರವಾಗಿ ಮಾಡಬಹುದು ಅಂತ ಹೇಳ್ತಾ ಇದ್ದೀರಾ. ಆ್ಯಂಡ್ ಇದರ ಅನುಭವವನ್ನು ನೀವು ಪಡಿಬೇಕು ಅಂತಂದರೆ ಖಂಡಿತವಾಗ್ಲೂ ಹೇಳ್ತಿದ್ದೀನಿ, ಈ ನಮ್ಮ ಶೂನ್ಯ ಫೌಂಡೇಶನಿನ ಕಾರ್ಯಕ್ರಮಗಳಲ್ಲಿ ನಿಮ್ಮನ್ನು ನೀವು ಎನ್ರೋಲ್ ಮಾಡ್ಕೊಳ್ಳಿ. ಈ ಥರದ ಬೇರೆ ಬೇರೆ ಅನುಭವಗಳು, ಧ್ಯಾನವಾಗಲಿ ಆಧ್ಯಾತ್ಮವಾಗಲಿ, ಇದನ್ನು ಒಂದು ಟ್ರೂ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸನ್ನು ನಿಮಗೆ ಎಕ್ಸ್ಪೀರಿಯನ್ಷಿಯಲ್ ಲೆವೆಲಲ್ಲಿ, ಅಂದರೆ ಅದರ ಬಗ್ಗೆ ಜ್ಞಾನ ಕೊಡೋದಿಲ್ಲ, ಅನುಭವ ಕೊಡ್ತಾರೆ. ಅದು ಬೇರೆ ಯಾರೂ ಅಲ್ಲ, ನಮ್ಮ ಶ್ರೀ ಹರಿಜಿಯವರು ಅವರ ಶೂನ್ಯ ಫೌಂಡೇಶನ್ ಮೂಲಕ ನಿಮ್ಮೆಲ್ಲರಿಗೂ ಕೊಡ್ತಾರೆ. ಸೊ ದಯವಿಟ್ಟು ಎನ್ರೋಲ್ ಆಗಿ ಅಂತ ಹೇಳ್ತಾ ಈ ಎಪಿಸೋಡನ್ನು ಮುಗಿಸೋವಂಥ ಒಂದು ಸಮಯ ಬಂದಿದೆ ಗುರುಜಿ. ಥ್ಯಾಂಕ್ ಯು ಸೋ ಮಚ್. ಧ್ಯಾನ ಅಂದರೆ ನಾನು ನಿದ್ದೆ ಮಾಡಿಬಿಡ್ತಿದ್ದೆ, ಇನ್ಮೇಲಿಂದ ಧ್ಯಾನ ಅನ್ನೋದು
ನನ್ನನ್ನು ನಾನು ಅರ್ಥ ಮಾಡ್ಕೊಳ್ಳೋದು, ಅದು ನನ್ನ ಒಳಗಾಗೋದು, ನನ್ನ ಶಕ್ತಿನ ಕಂಡುಕೊಳ್ಳೋದು, ಆ್ಯಂಡ್ ಇಟ್ ವಿಲ್ ಬಿ ತುಂಬಾ ದೊಡ್ಡ ಮಟ್ಟಕ್ಕೆ ನನ್ನ ಎನರ್ಜಿನ ಬೂಸ್ಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ತಿಳ್ಕೊಂಡಂಗೆ ಆಯ್ತು ಇವತ್ತಿನ ಪಾಡ್ಕಾಸ್ಟ್ ಎಪಿಸೋಡಲ್ಲಿ. ಥ್ಯಾಂಕ್ ಯು ಸೋ ಮಚ್ ಗುರುಜಿ. ಸೊ ಮುಂದಿನ ಎಪಿಸೋಡ್ಗಳಲ್ಲಿ ಇನ್ನೊಂದಷ್ಟು ಬೇರೆ ಬೇರೆ ವಿಷಯಗಳಲ್ಲಿ ನಿಮ್ಮನ್ನು ಪ್ರಶ್ನೆ ಕೇಳೋದಕ್ಕೆ ಬೇರೆ ವಿಷಯಗಳನ್ನು ತೊಗೊಂಡು ಬರ್ತೀನಿ. ಸೊ ಅಲ್ಲಿವರೆಗೂ ಈ ಎಪಿಸೋಡಲ್ಲಿ ನಮಗೆ ನೀವು ಜ್ಞಾನ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಗುರುಜಿ. ಓಕೆ ವೀಕ್ಷಕರೇ, ನಾನು ಪ್ರತಿ ಸಲ ಒಂದೇ ಕೇಳ್ಕೊಳ್ಳೋದು ನಿಮ್ಮ ಹತ್ರ, ಈ ನಮ್ಮ ಶೂನ್ಯ ಸ್ಪಾರ್ಕ್ಸ್ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ಎಪಿಸೋಡಲ್ಲಿ ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ನಮಸ್ಕಾರ.